ಭಾಗವತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠತೆಯ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯ ಶಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯವರಂ ವರಪ್ರದ ಗುರೋ ವೈರಾಗ್ಯ ಭಾಗ್ಯೋರಧೋ ವೇದಾಂತಾಮೃತ ಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಿಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧು ಕಟಾಕ್ಷಕೇಣಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರ್ಕಾಲಮುನಿತ್ರಯಾಪ್ತಲಕ್ಷ್ಮಾತ್ಮರಕ್ಷಣೇತಿ ತ್ವಯುಗಾಗಮಾन्तಂ आचार्य भक्ति परिपूतमनर्गशीलं गोपालदेशिकं गुरुमाश्रयामः नारायणाख्येतिराजपदाब्जभृङ्ग श्रीवासयोगी गुरुनार्पितपारमीशे भक्त्यादिपूर्णवरदारि कृपात्तचिह्नं श्रीनिवासमुनिवर्यमहं प्रपद्ये श्रीनारायणयोगीन्द्रवरदारि कृपा श्रीमृगेशपादविनतं श्रीनिवासमुनिं भजे श्रीमान् नव्यरङ्गयतीन्द्राङ्घ्रिपङ्कजभ्रमरायितं नव्यमङ्गलभूषं श्रीवरदार्य गुरुं भजे श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरितराणि तनाय मेने अस्मद्गुरोर्भगवतोऽस्य दैकसिन्धो रामानुजस्य चरणो शरणं प्रपद्ये विगाहे अमनं तीर्थं साधुवृन्दावने स्थितं निरस्तजिह्मगस्पर्शेत् कृष्णकृतादरः नाथेन मुनिनाथेन भवेयं नाथवानहं यस्य नैगमिकं तत्त्वं मुस्तामलकृतां गतम् यस्य सारस्वतस्रोतोकुलामुदवासितं श्रुतीनां श्रमायालं शठारिं नोपास्महे वन्दे वैकुण्ठसेनान्यं देवं सूत्रवती सकं यद्वेत्र शिखरस्पन्दे विश्वमेतद्व्यवस्थितं साहधर्मचरीं शौरेः सम्मन्त्रितजगद्धितामनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां भक्ता पञ्चरात्रस्य स्वयं लक्ष्मीनेत्रोत्पल श्रीसरदपरिचयादेश संवर्धमानः नाभिनाळीकरिङ्खण्मधुकरपटली दत्तहस्तावलम्बः अस्माकं सम्पदोघान विरलतुलसीदाम सञ्जात भूमा काळिन्दी कान्तिहारी कलेतोपुषः काळिमा कैटभारेः महादेशकान् ಅದ್ವೈತ ಪಕ್ಷದ ವಿಚಾರವನ್ನ ಇನ್ನೇ ಅವಿದ್ಯೆ ಅನ್ನುವುದರ ಸ್ವರೂಪ. ಅವಿದ್ಯೆಯ ವಿಷಯದಲ್ಲಿ ಯಾಮುನಾಚಾರ್ಯರು ಕೂಡ ಸಿದ್ಧಿತ್ರಯದಲ್ಲಿ ಅನುಪಪತ್ತಿಗಳನ್ನ ಹೇಳಿದ್ದಾರೆ. ಅದನ್ನ ಭಾಷ್ಯಕಾರರು ಸಪ್ತವಿಧ ಅನುಪಪತ್ತಿಗಳನ್ನ ಶ್ರೀಭಾಷ್ಯದಲ್ಲಿ ಹೇಳಿ ವೇದಾರ್ಥ ಸಂಗ್ರಹದಲ್ಲೂ ಅನೇಕ ಅನುಪಪತ್ತಿಗಳನ್ನು ಹೇಳಿದ್ದಾರೆ. ಅದರ ವಿಷಯದಲ್ಲಿ ಇಲ್ಲಿ ಮತ್ತೆ ಇನ್ನೂ ಕೆಲವು ಅಧಿಕವಾದ ವಿಷಯಗಳನ್ನು ತರ್ಕಗಳನ್ನು ಸ್ವಾಮಿ ದೇಶಿಕನಲ್ಲಿ ನಾಯಕ ಸರದಲ್ಲಿ ತತ್ವಮುಕ್ತ ಕಲಾಪದಲ್ಲಿ ನಿರೂಪಣೆ ಮಾಡ್ತಾರೆ. ಅದರಲ್ಲಿ ಕೆಲವು ವಿಷಯಗಳು ಸಾಮಾನ್ಯವಾಗಿ ಭಾಷ್ಯಕಾರರು ಪ್ರಾಸಂಗಿಕವಾಗಿ ಹೇಳಿದ್ದಾರೆ, ಆದರೆ ಅದನ್ನು ಒಂದು ಬೇರೆಯಾದ ಅನುಪಪತ್ತಿಯನ್ನು ಹಾಗೆ ಮಾಡದೇ ಇರ್ಬೋದು. ಇಲ್ಲಿ ಒಂದೊಂದು ಶ್ಲೋಕದಲ್ಲೂ ಒಂದೊಂದು ವಿಷಯವನ್ನು ತೆಗೆದುಕೊಂಡು ಸ್ವಾಮಿ ದೇಶಿಕನ ಅದರ ಬಗ್ಗೆ ಎಲ್ಲ ಇದನ್ನ ಇಲ್ಲಿ ನಿರೂಪಣೆ ಮಾಡ್ತಾರೆ. ಈಗ ಮಾಯಾ ಅನ್ನುವ ಶಬ್ದಕ್ಕೆ ಏನರ್ಥ ಅನ್ನೋದೇ ಒಂದು ಶ್ಲೋಕ. ಮಾಯಾ ಅನ್ನುವ ಶಬ್ದಕ್ಕೆ ಹೇಗೆ ಅರ್ಥ ಮಾಡಬೇಕು ಅನ್ನೋದೇ. ಇದನ್ನೆಲ್ಲ ಒಂದು ಬೇರೆ ಬೇರೆಯಾದ ಅನುಪಪತ್ತಿ ಅಂತ ಭಾಷ್ಯಕಾರರು ಮಾಡಿಲ್ಲ, ಆದರೆ ಅದನ್ನ ಆ ವಾದಗಳಲ್ಲಿ ಮಧ್ಯದಲ್ಲಿ ಸೇರಿಸಿದ್ದಾರೆ. ಇಲ್ಲಿ ಒಂದೊಂದು ಶ್ಲೋಕದಲ್ಲೂ ಒಂದೊಂದು ವಿಷಯವನ್ನು ತೆಗೆದು ನಿರೂಪಣೆ ಮಾಡೋದ್ರಿಂದ ಇನ್ನೂ ಸ್ವಲ್ಪ ಸ್ಪಷ್ಟವಾಗಿ ನಮಗೆ ವಿಷಯ ತಿಳಿಯುತ್ತೆ. ಹಿಂದಿನ ಇದರಲ್ಲಿ ಯಾವ ಪ್ರಮಾಣದಿಂದಲೂ ಅವಿದ್ಯೆ ಅನ್ನುವುದನ್ನು, ಮಿಥ್ಯೆಯಾದ ಅವಿದ್ಯೆಯನ್ನು ನಿರೂಪಣೆ ಮಾಡೋಕ್ಕೆ ಸಾಧ್ಯವಿಲ್ಲ. ಭಾವರೂಪವಾದ ಅಜ್ಞಾನ, ಪ್ರತ್ಯಕ್ಷ ಅನುಮಾನ, ಶ್ರುತಿ, ಶ್ರುತ್ಯರ್ಥಾಪತ್ತಿ ಯಾವ ಪ್ರಮಾಣದಿಂದಲೂ ಕೂಡ ಸಾಧಿಸಲು ಸಾಧ್ಯವಿಲ್ಲ ಅಂತ ಹೇಳಿ ಅದನ್ನು ಮಾಡಿದ್ರು. ಈಗ ಅದಕ್ಕೆ ಮೇಲೆ ಈ ಅವಿದ್ಯೆಗೆ ಶ್ರುತಿಯಲ್ಲಿ ಎಲ್ಲೆಲ್ಲೆಲ್ಲ ಹೇಳಿದೆ ಅಂತ ಪೂರ್ವ ಪಕ್ಷಿಗಳು ಹೇಳ್ತಾರೋ ಆ ವಿಷಯಗಳನ್ನೆಲ್ಲ ಒಂದೊಂದಾಗಿ ಪರೀಕ್ಷೆ ಮಾಡ್ತಾರೆ. ಮಾಯಾ ಅನ್ನುವ ಶಬ್ದದಿಂದ ಹೇಳಿದೆ ಅಂತ ಹೇಳುವಂತಹದ್ದು. ಅದನ್ನ ಇಲ್ಲಿ ಮಾಯಾ ಶಬ್ದಕ್ಕೆ ಏನು ಅರ್ಥ, ಶ್ರುತಿಗಳಲ್ಲಿ ಹೇಗೆ ಅರ್ಥ ಮಾಡಲ್ಪಟ್ಟಿದೆ ಆ ಮಾಯಾ ಶಬ್ದಕ್ಕೆ, ಅದನ್ನ ಇಲ್ಲಿ ವಿಚಾರಣೆ ಮಾಡ್ತಾರೆ. ಮಾಯಾ ವಿದ್ಯಾದಿ ಶಬ್ದೈ ಪ್ರಕೃತಿರಭಿಹಿತ ಜ್ಞಾನಕರ್ಮಾದಯೋ ವೇತ್ಯೇತತ್ ಪ್ರದೇಶೇ ಸ್ಫುಟ ವಿದಿತಮತೋ ನತ್ವದಿಷ್ಟಾಸ್ತ್ಯ ವಿದ್ಯಾ ಕಿಂಚ ವಿದ್ಯಾದಿಶೂನ್ಯಃ ಪರೈತಿ ವಿವಿಧಾಂ ನಾಯಕಂಠೋಕ್ತಮರ್ಥಂ ಕ್ಷೇಪ್ತುಂ ಮಾಯಾದಿಶಬ್ದಃ ಕ್ಷಮ ಇತಿ ವದತಃ ಸ್ಯಾದ ವಿದ್ಯಾತವೈವ.
ಸ್ವಲ್ಪ ಹಾಸ್ಯವಾಗಿ ಹೇಳ್ತಾರೆ. ಮಾಯಾ ಶಬ್ದ, ಅದರಲ್ಲಿ ಅದ್ವೈತ ಪಕ್ಷದಲ್ಲಿ ಎರಡು, ಅದರಲ್ಲಿಯೇ ಭೇದವಿದೆ, ಅಭಿಪ್ರಾಯ ಭೇದ. ಬ್ರಹ್ಮನಿಗೆ ಮಾಯೆ, ಬ್ರಹ್ಮನಿಗೆ ಸುತ್ತುಕೊಂಡು ಬ್ರಹ್ಮನಲ್ಲಿ ಇರುವ ದೋಷಕ್ಕೆ ಮಾಯೆ ಅಂತ ಹೆಸರು. ಜಗತ್ತಿನೆಲ್ಲ ಕಂಡು ಬರ್ತಾ ಇರೋದು ಅದು ಅವಿದ್ಯೆ ಅಂತ ಹೇಳೋದು. ಮಾಯಾ ಅಂತ ಹೇಳೋದು ತಿರೋಧಾನ ಮಾಡುತ್ತೆ, ಅವಿದ್ಯೆ ಅನ್ನೋದು ವಿವಿಧವಾದ ವಿಕ್ಷೇಪಗಳನ್ನು ತೋರಿಸುತ್ತೆ, ಅವಿದ್ಯಾ ಅಂತ ಹೇಳೋದು. ಈ ರೀತಿ ಎರಡು ವಿಧವಾಗಿ ಒಂದು ಪಕ್ಷವಿದೆ. ಅದನ್ನು ಕೆಲವು ಆಚಾರ್ಯರು ಹಾಗೆ ನಿರೂಪಣೆ ಮಾಡ್ತಾರೆ. ಆದ್ದರಿಂದ ಈ ಅವಿದ್ಯೆ ಅಥವಾ ಈ ದೋಷ ಪ್ರಪಂಚವನ್ನು ನೋಡೋದಕ್ಕೆ ಕಾರಣವಾದದ್ದು ಬ್ರಹ್ಮನಲ್ಲಿ ಇದೆಯೋ ಜೀವಾತ್ಮನಲ್ಲಿ ಇದೆಯೋ ಅನ್ನೋದೊಂದು ಪ್ರಶ್ನೆ. ಬ್ರಹ್ಮದಲ್ಲಿ ದೋಷ ಇದೆ ಅಂತ ಹೇಳಿ ಜೀವಭಾವ ಬ್ರಹ್ಮನಿಗೆ ಬಂದಿದೆ ಅಂತ ಕೆಲವರು ಹೇಳೋದಿಲ್ಲ. ಬ್ರಹ್ಮನಿಗೆ ಏನಿದ್ರು ಮಾಯೆಯನ್ನು ತುಂಬಿದೆ, ಅದಾದ ಮೇಲೆ ಜೀವಭಾವ ಆಮೇಲೆ ಬಂದಿರೋದು. ಜೀವನಲ್ಲಿ ಅವಿದ್ಯೆ ಇರೋದು ಜೀವನಲ್ಲಿ ಅಂತ ಹೇಳ್ತಾರೆ. ಮಾಯಾ ಅವಿದ್ಯೆ ಶಬ್ದಕ್ಕೆ ಬೇರೆ ಬೇರೆ ಆದ ಅರ್ಥವನ್ನು ಹೇಳ್ತಾರೆ. ಅದು ಒಂದು ಪಕ್ಷವಿದೆ. ಮೂಲ ವಿದ್ಯಾ ನಿರಾಸ ಅಂತಾನೆ ಒಂದು ಗ್ರಂಥವಿದೆ, ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಅಂತ. ಮೂಲ ವಿದ್ಯಾ ನಿರಾಸ ಒಪ್ಕೊಳ್ಳೋದಿಲ್ಲ, ಆ ಥರ ಒಂದು ಗ್ರಂಥ ಬರೆದಿದ್ದಾರೆ. ಮೂಲ ವಿದ್ಯಾ ತೂಲ ವಿದ್ಯಾ ಅಂತ. ಮೂಲವಾದ ಅವಿದ್ಯೆ, ತೂಲ ಅಂದರೆ ಆಮೇಲೆ ಬರುವಂತಹದ್ದು ಅವಿದ್ಯೆ. ಎರಡೂ ಅವಿದ್ಯೆ ಅನ್ನೋದೇ ಒಂದು ಅರ್ಥವಿದೆ. ಮೂಲ ವಿದ್ಯೆಗೆ ಮಾಯಾ ಅಂತ ಒಂದು ಪ್ರಯೋಗವಿದೆ ಶಬ್ದ. ಇದೆಲ್ಲ ಅದ್ವೈತ ದರ್ಶನಗಳಲ್ಲಿ ಅವರವರ ಗ್ರಂಥಗಳಲ್ಲಿ ಕಂಡುಬರುವಂತಹದ್ದು. ಅದನ್ನ ಮಾಯಾ ಅವಿದ್ಯಾ ಶಬ್ದೈಹಿ, ಮಾಯಾ ಮತ್ತು ಅವಿದ್ಯಾ ಎಂಬ ಶಬ್ದಗಳಿಂದ ಪ್ರಕೃತಿಯು ಹೇಳಲ್ಪಟ್ಟಿದೆ. ಸಿದ್ಧಾಂತವನ್ನು ಇಲ್ಲಿ ನೇರವಾಗಿ ಹೇಳ್ತಾರೆ. ಪ್ರಕೃತಿ ಅಭಿಹಿತ. ಪ್ರಕೃತಿ ಎನ್ನುವುದು ಒಂದು ಪರಮಾರ್ಥವಾದ ಪದಾರ್ಥ, ಅಚೇತನವಾದ ಪದಾರ್ಥ. ಅದು ಯಾವಾಗಲೂ ವಿಕಾರ ಹೊಂದುವಂತಹ ಪದಾರ್ಥ. ಪರಮಾತ್ಮನಿಗೆ ಶರೀರಭೂತವಾಗಿದೆ, ಅವನ ಆಧಾರದಲ್ಲಿಯೇ ಇರುವಂತಹದ್ದು. ಅದರಿಂದಲೇ ಜಗತ್ತೆಲ್ಲ ಮಾಡಲ್ಪಟ್ಟಿರುವಂತಹದ್ದು. ಅದನ್ನು ಉಪಯೋಗಿಸಿಕೊಂಡೇ ಜಗತ್ತಿನ ಎಲ್ಲ ಅಚೇತನ ಪದಾರ್ಥಗಳು ಪ್ರಕೃತಿಯ ವಿಕಾರಗಳು. ತ್ರಿಗುಣಾತ್ಮಕವಾದದ್ದು ಆ ಪ್ರಕೃತಿ. ಅದುವೇ ಶ್ರುತಿಗಳಲ್ಲಿ ಹೇಳಲ್ಪಟ್ಟಿರೋದು. ಅಥವಾ ಜ್ಞಾನ ಕರ್ಮಾದಯೋವ ಇತಿ ಏತತ್. ಜ್ಞಾನ ಕರ್ಮ ಈ ರೀತಿ ಅರ್ಥಗಳು ಹೇಳಲ್ಪಟ್ಟಿದೆಯೇ. ಮೂರು ಅರ್ಥಗಳು ಹೇಳಲ್ಪಡುತ್ತೆ ಪ್ರಕೃತಿಗೆ, ಮೂರು ಅರ್ಥಗಳು ಹೇಳಲ್ಪಡುತ್ತೆ. ಜ್ಞಾನ ಅಂತಲೂ ಒಂದು ಅರ್ಥವಿದೆ ಮಾಯಾ ಶಬ್ದಕ್ಕೆ. ಮಾಯಾ ವಯುನಂ ಜ್ಞಾನಂ ಅಂತ ಪರ್ಯಾಯ ಪದ. ನಿಘಂಟು ಅನ್ನುವ ಗ್ರಂಥದಲ್ಲಿ ಯಾಸ್ಕಾಚಾರ್ಯರು ಹೇಳುವಾಗ, ಪರ್ಯಾಯ ಪದಗಳನ್ನು ಹೇಳುವಾಗ ಮಾಯಾ ವಯುನಂ ಜ್ಞಾನಂ ಇದೆಲ್ಲ ಪರ್ಯಾಯ ಪದಗಳು. ಮಾಯಾ ಅಂದರು ಜ್ಞಾನವೇ, ವಯುನ ಜ್ಞಾನವೇ, ಜ್ಞಾನ ಅಂದರು ಎಲ್ಲ ಒಂದೇ ಅರ್ಥ. ಆ ರೀತಿ ಒಂದು ಅರ್ಥವಿದೆ ಅಂತ ಹೇಳಿದ್ದಾರೆ. ಹಾಗೆಯೇ ಆಶ್ಚರ್ಯವಾದ ಕಾರ್ಯಶಕ್ತಿ, ಆಶ್ಚರ್ಯವಾದ ಶಕ್ತಿ ಅಂತ ಒಂದು ಅರ್ಥವಿದೆ. ಅದೇ ರೀತಿ ಪ್ರಕೃತಿ ಅಂತಾನೆ ನೇರವಾಗಿ ಹೇಳಿದೆ. ಮಾಯಾ ಅಂತೂ ಪ್ರಕೃತಿ ವಿದ್ಯಾತ್ ಅಂತ. ಇದೆಲ್ಲ ಆಯಾ ಪ್ರದೇಶದಲ್ಲಿ ಶ್ರುತಿಯಲ್ಲಿ ಸ್ಮೃತಿಗಳಲ್ಲಿ ತತ್ತತ್ ಪ್ರದೇಶೇ ಸ್ಫುಟವಿದಿತಂ ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಅತಃ ನ ತ್ವದಿಷ್ಟ ಅಸ್ತಿ ಅವಿದ್ಯ. ನೀವು ಹೇಳುವಂತಹ ನಿಮಗೆ ಇಷ್ಟವಾದ ಅವಿದ್ಯೆ ಅನ್ನೋದಲ್ಲ ಇದು. ಕಿಂಚ ಅವಿದ್ಯಾದಿಶೂನ್ಯ ಪರಹ ಇತಿ ವಿವಿಧ ಆಮ್ನಾಯ ಕಂಠೋಕ್ತಂ ಅರ್ಥಂ. ಪರಮಾತ್ಮನು ಅವಿದ್ಯೆ ಇಲ್ಲದವನು ಅಂತ ಹೇಳುವ ಅನೇಕ ಶ್ರುತಿಗಳಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿರುವ ಈ ಅರ್ಥವನ್ನು ಕ್ಷೇಪ್ತುಂ ತಳ್ಳಿ ಹಾಕೋದಕ್ಕೆ ಮಾಯಾದಿ ಶಬ್ದ ಕ್ಷಮಃ. ಮಾಯಾ ಮೊದಲಾದ ಶಬ್ದವು ಸಮರ್ಥವಾಗಿದೆ. ಅವಿದ್ಯೆ ಇಲ್ಲದವನು ಪರಮಾತ್ಮ, ಯಾವ ದೋಷವೂ ಇಲ್ಲ, ಅಜ್ಞಾನವೂ ಇಲ್ಲ, ದೋಷವೂ ಇಲ್ಲ ಅಂತ ಅನೇಕ ಶ್ರುತಿಗಳು ಹೇಳುತ್ತಲ್ಲ, ಅದನ್ನು ತಳ್ಳಿ ಹಾಡಕ್ಕೆ ಈ ಮಾಯಾ ಅನ್ನುವ ಶಬ್ದ ಅದಕ್ಕೆ ಸಾಮರ್ಥ್ಯವಿಲ್ಲ. ಶಬ್ದ ಕಂಠೋರ್ಥಮರ್ಥಂ ಕ್ಷೇಪ್ತು ಮಾಯಾದಿ ಶಬ್ದ ಕ್ಷಮಃ ಅವ್ರು ಹೇಳ್ತಾರೆ, ಇದು ಸಮರ್ಥವಾಗಿದೆ ಅಂತ ಅವ್ರು ಹೇಳ್ತಾರೆ. ಇತಿ ವದತಃ ನೀವು ಹೀಗೆ ಹೇಳಿದ್ರೆ ವಿವಿಧ ಆಮ್ನಾಯ ಕಂಠೋಕ್ತಮರ್ಥಂ ಕ್ಷೇಪ್ತು ಮಾಯಾದಿ ಶಬ್ದ ಕ್ಷಮಃ. ಮಾಯಾ ಅನ್ನುವ ಶಬ್ದ ಸಾಕು. ಅವನು ಹೇಳಿದ ಅವಿದ್ಯಾದಿ ಶೂನ್ಯ ಅಂತ ಹೇಳಿದೆಯಲ್ಲ, ಆ ಅರ್ಥವನ್ನು ಈ ಮಾಯಾ ಶಬ್ದವೇ ಹೇಳುತ್ತೆ. ಅದನ್ನು ಅವಿದ್ಯೆ ಅನ್ನೋದು, ಅದನ್ನು ಮಾಯೆ ಇದೆ ಅವನಿಗೆ, ಅವಿದ್ಯೆ ಇಲ್ಲ ಅಂತ. ಹಾಗೂ ಒಂದು ಪಕ್ಷ ಇದೆಲ್ಲ ನಿನಗೆ ಅವಿದ್ಯೆ ಇದೆ ಅಂತ ಹೇಳಬೇಕು. ಸ್ಯಾತ್ ತವಯ್ಯೋ ಅವಿದ್ಯಾ, ಹಾಸ್ಯವಾಗಿ ಹೇಳ್ತಾರೆ ಇಲ್ಲಿ. ಅದರಿಂದ ಇಲ್ಲಿ ಭಾವರೂಪ ಅಜ್ಞಾನವನ್ನು ಪ್ರತ್ಯಕ್ಷ ಅನುಮಾನ ಶ್ರುತಿ ಅವುಗಳನ್ನೆಲ್ಲ ನಿರಾಕರಣೆ ಮಾಡಿದ್ರು. ಶಬ್ದ ಪ್ರಮಾಣದಿಂದಲೂ ಸಿದ್ಧಿಸೋದಿಲ್ಲ ಅಂದರೆ ಮುಂದುವರಿಸ್ತಾರೆ. ಈಗ ಶಬ್ದ ಪ್ರಮಾಣ ಆಗಲೇ ಹೇಳಿದ್ರು, ಶ್ರುತ್ಯರ್ಥಾಪತ್ತಿಯನ್ನು ಹೇಳಿದ್ರು.
ಶಬ್ದದಲ್ಲಿಯೂ ಕೂಡ ಸ್ಪಷ್ಟವಾಗಿ ಅನೇಕ ಪ್ರಮಾಣಗಳನ್ನು ಹೇಳ್ತಾರೆ. ಅದರಲ್ಲಿ ಒಂದು ಮಾಯಾ ಅನ್ನುವ ಶಬ್ದ, ಅವಿದ್ಯಾ ಮಾಯಾ ಮೊದಲಾದ ಶಬ್ದಗಳು. ಮಾಯಾ ಅವಿದ್ಯಾದಿ ಶಬ್ದೈ ಪ್ರಕೃತಿ ಅಭೀತ ಮಾಯೆಯ ಸನ್ನಿರುದ್ಧ ಅಸ್ಮಾನ್ಮಾಯಿ ಸೃಜತೆ ವಿಶ್ವಮೇತತೆ ತಸ್ಮಿಂಶ್ಚಾನ್ಯಃ ಮಾಯೆಯ ಸನ್ನಿರುದ್ಧ ಮಾಯಾಮೇತಾಂ ತರಂತಿ ಅಂತ ಹೇಳಿದ್ರೆ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ ಅಂತ ಹೇಳಿ ಮಾಯಾಂ ತರಂತಿ ಅನ್ನುವ ಇದೆ. ಕ್ಷರಂತು ಅವಿದ್ಯಾ ಅಮೃತಾಕ್ಷರಂ ಹರಹ ಅಂತ ಹೇಳಿ ಅದೊಂದು ಉಪನಿಷತ್ತೆ ಹೇಳುತ್ತೆ. ಇತ್ಯಾದಿಗಳಲ್ಲಿ ಪ್ರಯುಕ್ತವಾದ ಮಾಯಾ ಅವಿದ್ಯಾ ಪದಗಳಿಂದ ತ್ರಿಗುಣದ್ರವ್ಯವಾದ ಪ್ರಕೃತಿಯೇ ಹೇಳಲ್ಪಟ್ಟಿದೆ. ಅಥವಾ ಜ್ಞಾನ ಕರ್ಮಾದಯೋವ ಅಭೀತಾ, ಜ್ಞಾನ ಕರ್ಮ ಮುಂತಾದವು ಹೇಳಲ್ಪಟ್ಟಿದೆ. ಇತ್ಯೇತತ್ ತತ್ತತ್ ಪ್ರದೇಶೆ ಸ್ಫುಟವಿದಿತಂ, ಸ್ಪಷ್ಟವಾಗಿ ತಿಳಿದು ಬರುತ್ತೆ ಆಯಾ ಜಾಗಗಳಲ್ಲೇ. ಮಾಯಾ ಅಂತೂ ಪ್ರಕೃತಿ ವಿದ್ಯಾತ್ ಅಂತ ಹೇಳಿದಾಗ ಪ್ರಕೃತಿ ಅನ್ನೋದು ಸ್ಪಷ್ಟವಾಗಿ ಹೇಳಲ್ಪಡ್ತು. ಕ್ಷರಂ ಪ್ರಧಾನಂ, ಪ್ರಧಾನ ಅನ್ನೋದು ಪ್ರಕೃತಿ, ಮೂಲ ಪ್ರಕೃತಿ. ಅದು ಕ್ಷರಣ ಸ್ವಭಾವ ಅಂದರೆ ನಿರಂತರವಾಗಿ ವಿಕಾರವನ್ನು ಹೊಂದುವಂತಹ ಪದಾರ್ಥ, ಆದ್ದರಿಂದ ಕ್ಷರಂ ಅಂತ ಹೇಳಿದೆ. ದೈವಿ ಶೇಷ ಗುಣಮಯಿ ಮಮ ಮಾಯಾ, ಇದು ದೈವಿ ಪರಮಾತ್ಮನ ಅಧೀನದಲ್ಲಿದೆ ಅಂತ ಅರ್ಥ. ದೈವಿ ಅಂತ ಹೇಳಿದ್ರೆ ದೇವನ ಅಧೀನದಲ್ಲಿ ಅವನಿಗೆ ಸೇರಿದ ಪದಾರ್ಥ. ಗುಣಮಯಿ ಸತ್ವರಜಸ್ತಮಸ್ಸು ಮೂರು ಗುಣಗಳನ್ನು ಹೊಂದಿರುವಂತಹದ್ದು ಮಾಯೆ ಅಂತ ಹೇಳುವಂತಹದ್ದು. ಮಾಯಾ ವಯುನಂ ಜ್ಞಾನಂ, ಇದು ನಿಘಂಟುವಿನಲ್ಲಿ ಹೇಳಿರೋದು ಪರ್ಯಾಯ ಪದಗಳು ಜ್ಞಾನ ಅನ್ನುವ ಅರ್ಥದಲ್ಲಿ. ಅವಿದ್ಯಾ ಕರ್ಮ ಸಂಜ್ಞಾನ್ಯ, ವಿಷ್ಣು ಪುರಾಣದಲ್ಲಿ ತೃತೀಯ ಶಕ್ತಿರಿಷ್ಯತೆ ಅಂತ ಅವಿದ್ಯಾ ಅನ್ನಕ್ಕೆ ಕರ್ಮ ಅನ್ನುವ ಅರ್ಥದಲ್ಲಿ ಕರ್ಮ ಅನ್ನುವ ಹೆಸರಿದೆ ಅವಿದ್ಯೆಗೆ, ಮೂರನೆಯ ಶಕ್ತಿ ಪರಮಾತ್ಮನಿಗೆ ಇದು ಅಂತ ಹೇಳಿ ಈ ವಿವರಣೆಗಳಿಂದ ಈ ಪ್ರಮಾಣಗಳಿಂದ ಸ್ಪಷ್ಟವಾಗಿ ಇಲ್ಲೆಲ್ಲಕ್ಕೂ ಕೂಡ ಇಲ್ಲ ಪ್ರಕೃತಿ, ಇಲ್ಲ ಜ್ಞಾನ, ಇಲ್ಲ ಕರ್ಮ, ಈ ಮೂರು ಅರ್ಥಗಳು ಹೇಳಲ್ಪಟ್ಟಿದೆ ಮಾಯಾ ಅವಿದ್ಯಾ ಮೊದಲಾದ ಶಬ್ದಗಳಿಗೆ. ಆದ್ದರಿಂದ ತ್ವದಿಷ್ಟ ಅವಿದ್ಯಾ ನಾಸ್ತಿ, ನೀವು ಹೇಳುವಂತಹ ಅವಿದ್ಯೆ ಅಲ್ಲ ಇದು, ನೀವು ಹೇಳೋ ಅವಿದ್ಯೆ ಅಲ್ಲ ಇದು. ಅವಿದ್ಯಾ ಅನ್ನೋದನ್ನ ಒಪ್ಕೊಳ್ತೀವಿ, ಆದರೆ ಯಾವ ರೀತಿ ಅಂತ ಕೆಲವು ವಿಚಾರಗಳನ್ನು ನಾವು ಒಪ್ಕೊಳ್ತೀವಿ. ಅದ್ವೈತದಲ್ಲಿ ಹೇಳಿರೋದು ಭಾಷ್ಯದಲ್ಲಿ ಮೊದಲು ಲಘುಪೂರ್ವ ಪಕ್ಷ ಲಘು ಸಿದ್ಧಾಂತ ಹೇಳಿದ್ರು ಜಿಜ್ಞಾಸಾಧಿಕರಣದಲ್ಲಿ, ಆಮೇಲೆ ಮಹಾಪೂರ್ವ ಪಕ್ಷ ಮಹಾ ಸಿದ್ಧಾಂತ. ಲಘುಪೂರ್ವ ಪಕ್ಷ ಲಘು ಸಿದ್ಧಾಂತದಲ್ಲಿ ಉಪಾಯದ ವಿಷಯವನ್ನ ಸ್ಥಾಪನೆ ಮಾಡ್ತಾರೆ. ಉಪಾಯವು ವಾಕ್ಯಾರ್ಥ ಜ್ಞಾನವಲ್ಲ, ಉಪಾಸನಾತ್ಮಕವಾದ ಜ್ಞಾನ. ಮಹಾಸಿದ್ಧಾಂತ ಮಹಾಪೂರ್ವ ಪಕ್ಷ ಮಹಾಸಿದ್ಧಾಂತದಲ್ಲಿ ಉಪೇಯ ಸ್ವರೂಪ, ಪರಮಾತ್ಮನ ಸ್ವರೂಪ ಸಗುಣವಾದದ್ದು ಮೊದಲಾದದ್ದು ಜಗತ್ಕಾರಣ ಎಲ್ಲವೂ. ಅಲ್ಲಿ ಹೇಳುವಾಗ ಲಘುಪೂರ್ವ ಪಕ್ಷವನ್ನು ಸ್ಥಾಪನೆ ಮಾಡಿದಾಗ ಅಲ್ಲಿ ಲಘು ಸಿದ್ಧಾಂತ ಆರಂಭಿಸುವಾಗ ಮೊದಲ ವಾಕ್ಯ ಏನು ಅಂದರೆ ಯದುಕ್ತಂ ಅವಿದ್ಯಾ ನಿವೃತ್ತಿರೇವ ಮೋಕ್ಷ ಇತಿ ಸಚ ಬ್ರಹ್ಮಜ್ಞಾನಾದೇವ ಭವತಿ ಇತಿ ತತ್ ಅಭ್ಯುಪಗಮ್ಯತೆ ಅಂತ ಭಾಷಿಕಾರರು ಮೊದಲ ವಾಕ್ಯ. ಅವಿದ್ಯಾ ನಿವೃತ್ತಿಯೇ ಮೋಕ್ಷ, ಅದು ಬ್ರಹ್ಮಜ್ಞಾನದಿಂದ ಆಗುತ್ತೆ ಅಂತ ನೀವು ಹೇಳಿದ್ರಲ್ಲ, ಅದನ್ನು ನಾವು ಒಪ್ಕೊಳ್ತೀವಿ ಅಂದರು. ತತ್ ಅಭ್ಯುಪಗಮ್ಯತೆ. ಆದರೆ ಅವಿದ್ಯೆಯ ಸ್ವರೂಪ ಏನು ಅನ್ನೋದನ್ನು ನಾವು ಶ್ರುತಿಗೆ ಅನುಗುಣವಾಗಿ ನಿರೂಪಣೆ ಮಾಡ್ತೀವಿ ಅಂತ ಮುಂದೆ ನಿರೂಪಣೆ ಮಾಡ್ತಾರೆ. ಆದರೆ ಅವಿದ್ಯೆ ನಿವೃತ್ತಿಯ ಮೋಕ್ಷ ಅನ್ನೋದು ನಾವು ಒಪ್ಕೊಳ್ತೀವಿ, ಅದು ಕರ್ಮ ಅಂತ ಅರ್ಥ ಅಲ್ಲಿ ಅವಿದ್ಯೆ ಅಂತ ಹೇಳೋದು, ಹೊರತು ನೀವು ಹೇಳುವ ಅವಿದ್ಯೆ ಅಲ್ಲ. ಅದರಿಂದ ನಿಮಗೆ ಇಷ್ಟವಾದ ಅವಿದ್ಯೆ ಹೇಳಲ್ಪಟ್ಟಿಲ್ಲ, ನಿಮಗೆ ಸಮ್ಮತವಾದ ಮಿಥ್ಯಾಭೂತವೂ ಬ್ರಹ್ಮನಿಷ್ಠವೂ ಆದ ಅವಿದ್ಯೆ ಶ್ರುತ್ಯಾದಿಗಳಲ್ಲಿ ಕಂಡುಬರೋದಿಲ್ಲ. ಮಿಥ್ಯೆ ಬ್ರಹ್ಮನಲ್ಲಿ ಇದೆ, ಮಿಥ್ಯೆ ಬ್ರಹ್ಮನಿಗೆ ದೋಷ ಬರುತ್ತಲ್ಲ ಅಂದರೆ ಪರವಾಗಿಲ್ಲ, ಯಾಕೆ ಅಂದರೆ ಅದು ಮಿಥ್ಯೆ. ಸತ್ಯವಾಗಿದ್ರೆ ತಾನೇ ದೋಷ, ಬ್ರಹ್ಮನಿಗೆ ಸತ್ಯವೇ ಇಲ್ಲದೆ ಇರೋದ್ರಿಂದ ದೋಷವಿಲ್ಲ ಅಂತ ಹೇಳಿದ್ರೆ. ಕಿಂಚ ಪರಹ ಅವಿದ್ಯಾದಿಶೂನ್ಯ ಇತಿ ವಿವಿಧ ಆಮ್ನಾಯ ಕಂಠೋಕ್ತಂ ಅರ್ಥಂ, ಪರಮಾತ್ಮ ವಿದ್ಯಾ ಮೊದಲಾದವುಗಳು ಯಾವುದು ಅವನಿಗೆ ಇಲ್ಲ ಅಂತ ಸ್ಪಷ್ಟವಾಗಿ ಅನೇಕ ಶ್ರುತಿ ವಾಕ್ಯಗಳು ಹೇಳೋದನ್ನ ಕ್ಷೇಪ್ತುಂ ತಳ್ಳಿ ಹಾಕೋದಕ್ಕೆ ಮಾಯಾದಿ ಶಬ್ದ ಕ್ಷಮಃ, ಮಾಯ ಮೊದಲಾದ ಶಬ್ದಗಳು ಸಮರ್ಥವಾಗಿದೆ, ಈ ಶಬ್ದದಿಂದಲೇ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ವದತಃ ತವೈವ ಅವಿದ್ಯಾ ಸ್ಯಾತ್ ಅಂದ್ರೆ, ಹೀಗೆ ಹೇಳಿದ್ರೆ ನಿನಗೆ ಅವಿದ್ಯೆ ಅಂತ ಅರ್ಥ ಮಾಡ್ಕೋಬೇಕು ನಾವು ಅಂತ ಇಲ್ಲಿ ಹಾಸ್ಯವಾಗಿ ಹೇಳ್ತಾರೆ. ಅದರಿಂದ ಮತ್ತೆ ಅದನ್ನ ಇಲ್ಲಿ ವಿವರಿಸ್ತಾರೆ. ಮತ್ತೆಯೂ ಸಹ ಪರಮಾತ್ಮನು ಅವಿದ್ಯಾ ಮುಂತಾದ ಸಕಲ ವಿಧ ದೋಷರಹಿತನು, ನಿರವದ್ಯಂ ನಿರಂಜನಂ ಅಮೃತಃ ಸಕಲ ನೇತ್ರ ಕ್ಲೇಶಾದಯ ಸಂತಿ ಪರಾವರೇಶೆ
ಎಲ್ಲ ಕಲ್ಯಾಣ ಗುಣಗಳು ಇದೆ, ಯಾವ ದೋಷಗಳೂ ಇಲ್ಲ ಅವನಿಗೆ. ಪರರು ಅವರಿಗೂ ಈಶನಾದವನು, ಅವನು ಪರಾವರೇಶ, ಅವನು ಪರಾವರ ಈಶನಾದವನು, ಯಾವ ಯಾವ ದೋಷಗಳು ಇಲ್ಲ ಅವನಿಗೆ. ಇತ್ಯಾದಿ ಅನೇಕ ಶ್ರುತಿ ಸ್ಮೃತಿಗಳಿಂದ ಮುಕ್ತಖಂಡದಿಂದ ಹೇಳಲ್ಪಟ್ಟ ಅರ್ಥವನ್ನು ತಳ್ಳಿ ಹಾಕಕ್ಕೆ ಮಾಯಾ ವಿದ್ಯಾ ಸಮರ್ಥವಾಗಿದೆ ಅಂತ ನೀವು ಹೇಳ್ತಿರಲ್ಲ, ನಮಗೆ ಇದನ್ನೇನು ತಿಳಿಯುತ್ತೆ ಅಂದರೆ ನಿಮಗೆ ಅವಿದ್ಯೆ ಇದೆ ಅನ್ನೋ ತಿಳಿಯುತ್ತೆ ಅಂತ ಹೇಳ್ತಾರೆ. ಅನೇಕ ಶ್ರುತಿ ಸ್ಮೃತಿಯಾರ್ ಸಿದ್ಧವಾದ ಒಂದು ಅರ್ಥವನ್ನು ಗಂಭೀರವಾದ ಅರ್ಥವುಳ್ಳ ಮಾಯಾ ಶಬ್ದ ಶ್ರವಣ ಮಾತ್ರದಿಂದಲೇ ನಿರಾಸ ಮಾಡಲು ಪ್ರಯತ್ನಿಸುತ್ತಿರುವ ನಿನ್ನಲ್ಲಿ ಅವಿದ್ಯಾ ಅಜ್ಞಾನ ಇರ್ತದೆ ಹೊರತು ಪರಮಾತ್ಮನಲ್ಲಿ ಇರಕ್ಕೆ ಸಾಧ್ಯವಿಲ್ಲ ಅಂತ ಪರಿಹಾಸದ ವಚನ ಅಂತ ಹೇಳೋದು. ಉಪಹಾಸ್ಯ ಮಾಡ್ತಾರೆ, ನೀವು ಹೀಗೆ ಹೇಳೋದು ಹೇಗೆ ಸರಿಯಾಗುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಸುಲಭವಾಗಿ ಹಾಗೆ ತಳ್ಳಿ ಹಾಕ್ಬಿಟ್ರು ಅಷ್ಟೇನೆ. ಮಾಯಾ ಶಬ್ದ ನೀವು ಹೇಳಕ್ಕೆ ಸಾಧ್ಯವಿಲ್ಲ, ಈ ಅರ್ಥಗಳು ಇದಕ್ಕೆ ಬೇಕಾದಷ್ಟು ಪ್ರಮಾಣಗಳಿದೆ. ಸಂಸ್ಕೃತದಲ್ಲಿ ಸ್ವಲ್ಪ ವಿಸ್ತಾರವಾಗಿ ಹೇಳ್ತಾರೆ. ಮಾಯಾ ಶಬ್ದಾದಿ ಮಾಯಾ ವಿದ್ಯಾದಿ ಶಬ್ದ ಹಿ ಪ್ರಕೃತಿ ಅಭಿಹಿತ ಅನ್ನೋದಕ್ಕೆ ಸ್ವಲ್ಪ ವ್ಯಾಖ್ಯಾನಗಳು ವಿಸ್ತಾರವಾಗಿದೆ ಇದರಲ್ಲಿ. ಮಾಸ್ತು ಬ್ರಹ್ಮಪರವಾಕ್ಯೈ ನಿರವದ್ಯಂ ಇತ್ಯಾದಿಭಿ ಅವಿದ್ಯಾ ಸಿದ್ಧಿ. ಮೊದಲು ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದು ನಿರವದ್ಯ ಅನ್ನೋ ಶ್ಲೋಕದಿಂದಲೇ ಅವನಿಗೆ ಅವಿದ್ಯೆಯನ್ನು ನಾವು ಸ್ಥಾಪನೆ ಮಾಡ್ತೀವಿ ಅನ್ನೋದನ್ನು ಹಿಂದಿನ ಶ್ಲೋಕಗಳಲ್ಲಿ ಹೇಳಿದ್ರು. ಸ್ವಪ್ರಧಾನೈ ಏವ ಇಂದ್ರ ಮಾಯಾಭಿ. ಯಾಕೆ ನಿರವದ್ಯ ಶಬ್ದ ಹೇಗೆ ತಿಳಿಸುತ್ತೆ ಅವಿದ್ಯೆಯನ್ನು ಅಂತ ಹೇಳಿದ್ರೆ, ಬ್ರಹ್ಮನಿಗೆ ಯಾವ ಅವಿದ್ಯೆಯು ಯಾವುದು ದೋಷವಿಲ್ಲ ಅಂತ ಹೇಳಿದೆ ಶ್ರುತಿ. ಆದರೆ ಪ್ರಪಂಚ ಕಂಡು ಬರ್ತಾ ಇದೆ, ಇದು ಯಾವುದೋ ದೋಷದಿಂದ ತಾನೇ ಆಗಿರಬೇಕು. ಬ್ರಹ್ಮನಿಗೆ ದೋಷ ಇಲ್ಲದೆ ಇರೋದ್ರಿಂದ ಇದು ಪರಮಾರ್ಥವಾಗಕ್ಕೆ ಸಾಧ್ಯವಿಲ್ಲ. ಈ ಪ್ರಪಂಚ ಅನ್ನೋದು ಬ್ರಹ್ಮ ಒಂದೇ ಸತ್ಯ ಅಂತ ಹೇಳಿ ಬ್ರಹ್ಮಂಗೆ ದೋಷವಿಲ್ಲ ಅಂತ ಹೇಳಿ ಪ್ರಪಂಚ ಕಂಡು ಬರ್ತಾ ಇರೋದ್ರಿಂದ ಪ್ರಪಂಚವು ಮಿಥ್ಯೆ ಆಗಬೇಕು. ಈ ಪ್ರಪಂಚ ಮಿಥ್ಯೆ ಆಗಬೇಕಾದ್ರೆ ಅದಕ್ಕೊಂದು ದೋಷ ಇರಬೇಕು, ಅದುವೇ ಅವಿದ್ಯೆ ಅಂತ ಸ್ಥಾಪನೆ ಮಾಡ್ತಾರೆ. ಆ ಅವಿದ್ಯೆ ಅನ್ನೋದು ಅಭಾವರೂಪವಾಗಲ್ಲ, ಜ್ಞಾನ ಅಭಾವವಲ್ಲ, ಇದು ಭಾವರೂಪವಾದದ್ದು. ಯಾಕೆಂದರೆ ಜ್ಞಾನಾಭಾವ ಆದರೆ ಜ್ಞಾನ ಉತ್ಪನ್ನವಾಗಬೇಕು. ಅವಿದ್ಯೆ ಹೋದರೆ ಬ್ರಹ್ಮ ಒಂದು ಉಳಿಯುತ್ತೆ, ಹೊಸ ಜ್ಞಾನ ಒಂದು ಉತ್ಪನ್ನ ಆಗೋದಿಲ್ಲ. ಆದ್ದರಿಂದ ಅವಿದ್ಯೆಯು ಭಾವರೂಪ ಅಂತ ನಾವು ನಿರೂಪಣೆ ಮಾಡ್ತೀವಿ. ಇದೆಲ್ಲ ಹಿಂದಿನ ಶ್ಲೋಕಗಳಲ್ಲಿ ನಿರೂಪಣೆ ಮಾಡಿದರು, ಅದೆಲ್ಲ ತಳ್ಳಿ ಹಾಕೋದು, ಇದೆಲ್ಲ ಸರಿ ಇಲ್ಲ ಅಂತ ಹೇಳಿ. ಈಗ ಸ್ವಪ್ರಧಾನೈರೇವ ಇಂದ್ರೋ ಮಾಯಾಭಿ ಪುರುರೂಪಯ್ಯತೆ. ಪುರುರೂಪ ಅಂದರೆ ಅನೇಕ ರೂಪಗಳನ್ನು ಅಂತ ಅರ್ಥ. ಅನೇಕ ರೂಪಗಳನ್ನು ಮಾಯೆಯಿಂದ ಅವನು ತೆಗೆದುಕೊಳ್ತಾನೆ ಇಂದ್ರ ಅಂತ ಹೇಳಿದೆ. ಅಂದರೆ ಅವನ ಆಶ್ಚರ್ಯ ಶಕ್ತಿಯನ್ನು ತೋರಿಸುತ್ತೆ ಅದು. ಮಾಯೆಯ ಸನ್ನಿರುದ್ಧ, ಮಾಯೆಯಿಂದ ಅವನು ಕಟ್ಟಲ್ಪಟ್ಟಿದ್ದಾನೆ. ಇತ್ಯಾದಿ ಶ್ರುತಿಭಿರೇವ ಅವಿದ್ಯಾ ಸಿದ್ಧ್ಯತಿ ಇತಿ ಶಂಕಾಂ ಸಮಾಧತೆ. ಇವುಗಳು ಸಾಕು ನಮಗೆ ಅವಿದ್ಯೆ ಇದೆ ಅಂತ ಪ್ರೂವ್ ಮಾಡೋಕ್ಕೆ, ಸಾಧಿಸೋದಕ್ಕೆ ಈ ವಾಕ್ಯಗಳು ಸಾಲದೆ ಅಂತ ಹೇಳ್ತಾರೆ. ಆವಾಗ ಹೇಳಿದ್ರಕ್ಕೆ ಮಾಯಾ ವಿದ್ಯಾರಿ ಶಬ್ದೈ, ಇದರಿಂದ ಪ್ರಕೃತಿ ತ್ರಿಗುಣಾತ್ಮಿಕ ಪ್ರಕೃತಿರೇವ ಅಭಿಹಿತ ಉಪನಿಷದಾದಿಭಿ ಪ್ರೋಕ್ತ. ಆದಿಪದೇನ ಅನೃತೇನ ಪ್ರತ್ಯೂಢಾಹ ಇತ್ಯಾದಿ ಉಕ್ತ ಅನೃತಾದಿಪದಗ್ರಹಣಂ. ಅನೃತೇನ ಇವ ಹಿ ಪ್ರತ್ಯೂಢಾಹ ಅಂತ ಹೇಳಿ ಅವರು ಪ್ರತಿದಿನವೂ ನಾವು ಸುಷುಪ್ತಿಯಲ್ಲಿ ಪರಮಾತ್ಮನನ್ನು ಹೋಗಿ ಸೇರ್ತೀವಿ. ಆದ್ದರಿಂದ ಅಕ್ಷರ ಶಬ್ದಿತನಾದ ಪರಮಾತ್ಮನ ಪ್ರತಿದಿನವೂ ಸುಷುಪ್ತಿಯಲ್ಲಿ ಹೋಗಿ ಸೇರ್ತೀವಿ. ಅಹರಹ ಗಚ್ಚಂತ್ಯ ಏತೆ ಸರ್ವಾ ವಿಮಾ ಸರ್ವಾ ಪ್ರಜಾ ಏನಂ ನ ವಿಂದಂತಿ ಅನೃತೇನೈವ ಪ್ರತ್ಯೂಢಾಹ ಅಂತ ಶ್ರುತಿ ಬರುತ್ತೆ. ಅಹರಹ ಗಚ್ಚಂತ್ಯ ಏತಂ ಅಕ್ಷರಂ ನ ವಿಂದಂತಿ ಅನೃತೇನೈವ ಪ್ರತ್ಯೂಢಾಹ. ಅನೃತದಿಂದ ಮುಚ್ಚಲ್ಪಟ್ಟಿದ್ದಾರೆ, ಅದಕ್ಕೆ ತಿಳಿಯೋದಿಲ್ಲ ಅಂತ ಹೇಳಿದಾಗ ಅನೃತ ಶಬ್ದವು ಅವಿದ್ಯೆಯನ್ನು ತೋರಿಸುತ್ತೆ ಅಂತ ಹೇಳ್ತಾರೆ, ಅರ್ಥ ಮಾಡ್ತಾರೆ. ಅನೃತ ಅನ್ನೋದು ಆ ಅರ್ಥದಲ್ಲಲ್ಲ, ಅಲ್ಲಿ ನಾವು ಅರ್ಥ ಮಾಡುವ ಸಿದ್ಧಾಂತದಲ್ಲಿ ಅನೃತ ಅಂದರೆ ಫಲಾಭಿಸಂಧಿ ಪೂರ್ವಕ ಮಾಡುವ ಕರ್ಮಗಳು ಅಂತ ಅರ್ಥ. ಋತ ಅನ್ನೋದು ಕರ್ಮಶಬ್ದ ವಾಚ್ಯ. ಋತಂ ಪಿಬಂತೋ ಸುಕೃತಸ್ಯ ಲೋಕೆ ಅನ್ನೋದು ಋತ ಕರ್ಮವನ್ನು ತೋರಿಸುತ್ತೆ. ಕರ್ಮಶಬ್ದ ಕರ್ಮ ಅನ್ನುವ ಅರ್ಥದಲ್ಲಿದೆ, ಕರ್ಮದ ಫಲವನ್ನು ಅನುಭವಿಸ್ತಾ ಇದ್ದಾನೆ ಜೀವಾತ್ಮ ಅಂತ ಹೇಳುತ್ತೆ. ಋತಂ ಪಿಬಂತವು ಅಂತ ಹೇಳುವಾಗ ಕರ್ಮಫಲವನ್ನು ಅನುಭವಿಸ್ತಾ ಇದ್ದಾನೆ. ಕರ್ಮ ಶಬ್ದಕ್ಕೆ ಕರ್ಮ ಅಂತ ಅರ್ಥವಿದೆ, ಅರ್ಥ ಶಬ್ದಕ್ಕೆ ಬೇಕಾದಷ್ಟು ಅರ್ಥಗಳಿದೆ. ಅಲ್ಲ, ಅನೃತ ಅನ್ನೋದು ಋತೇತರತೆ ಅಂತ ಅರ್ಥ ಮಾಡಬೇಕು. ಕರ್ಮದಲ್ಲಿ ಅನೃತವಾದ್ದರಿಂದ ಅದಕ್ಕೆ ಫಲಾಭಿಸಂಧಿ ಪೂರ್ವಕವಾದ ಕರ್ಮ ಅಂತ ಅರ್ಥ. ಅದರಿಂದ ಇವರು ಮುಚ್ಚಲ್ಪಟ್ಟಿದ್ದಾರೆ ಅಂದರೆ 3 ವಿಧ ಪುರುಷಾರ್ಥದಲ್ಲಿಯೇ ಇವರು ಮುಳುಗಿದ್ದಾರೆ, ಪರಮಾತ್ಮನ ತಿಳ್ಕೊಳ್ಳಿಲ್ಲ ಅಂತ ಮುಮುಕ್ಷುತ್ವ ಬರಲಿಲ್ಲ, ಆ ಅರ್ಥವೂ ಅಲ್ಲಿ ಬರುತ್ತೆ. ಅದರಿಂದ ಅವನನ್ನು ತಿಳಿದಿಲ್ಲ ಅಂತ ಹೇಳಿ ಅದನ್ನು ಇವರು ಅನೃತ ಅನ್ನೋದಕ್ಕೆ ಅವಿದ್ಯಾ ಅಂತ ಅರ್ಥ ಮಾಡೋದು, ಅದು ಪ್ರಮಾಣ ಅಂತ ಹೇಳಿ. ಆದ್ದರಿಂದ ಈ ರೀತಿಯಾಗಿ ಅವಿದ್ಯೆ ಅಂತ ಹೇಳಬೇಕು ಈ ಶಬ್ದಗಳಿಗೆ. ಅಥವಾ
ಅದು ಪ್ರಕೃತಿಯನ್ನು ತಿಳಿಸುತ್ತೆ ಅನ್ನೋದು ಸ್ಪಷ್ಟವಾಗಿ ತಿಳಿಸುತ್ತೆ. ಜ್ಞಾನ ಕರ್ಮಾದಯ, ಜ್ಞಾನಂ ಕರ್ಮ ಪುಣ್ಯ ಪಾಪಾದಿಕಂ ಅಭಿಹಿತ. ಪ್ರಕೃತಿ, ಜ್ಞಾನ, ಕರ್ಮ ಇವುಗಳೇ ಹೇಳಲ್ಪಟ್ಟಿರೋದು ಶ್ರುತಿ ಸ್ಥಿತಿ ಸ್ಮೃತಿಗಳಲ್ಲೆಲ್ಲವೂ ಕೂಡ. ತತ್ತತ್ ಸ್ಥಳ ಅನುರೋಧೇನ ನೇಯತ್ವಾತ್ ವಾ ಇತ್ಯುಕ್ತಂ. ಆಯಾ ಸ್ಥಳಗಳಿಗೆ ಅನುಗುಣವಾಗಿ ಅರ್ಥ ಮಾಡಬೇಕು, ಪ್ರಕರಣಕ್ಕೆ ಅನುಗುಣವಾಗಿ ಪೌರ್ವಾಪರ್ಯವನ್ನೆಲ್ಲ ನೋಡಿ ಅರ್ಥ ಮಾಡಬೇಕಾದ್ರಿಂದ ಅದುವೇ ಉಚಿತವಾದದ್ದು ಶ್ರುತಿಗಳಲ್ಲಿ. ಆಗ ನೋಡಿದ್ರೆ ತಿಳಿಯುತ್ತೆ ನಮಗೆ. ಇಲ್ಲಿ ಇಂದ್ರೋ ಮಾಯಾಭಿಹಿ ಇತ್ಯರ್ಥ ಸಂಕಲ್ಪಾತ್ಮಕಂ ಜ್ಞಾನಮಭಿಹಿತಂ. ಸಂಕಲ್ಪದಿಂದಲೇ ಅನೇಕ ರೂಪಗಳನ್ನು ತೆಗೆದುಕೊಳ್ತಾನೆ ಇಂದ್ರ ಅನ್ನೋದು ಅಲ್ಲಿ ಅರ್ಥ. ಮಾಯಾಭಿಹಿ ಅಂತ ಹೇಳಿದ್ರೆ ತನ್ನ ಸಂಕಲ್ಪದಿಂದಲೇ ಸಂಕಲ್ಪ ರೂಪವಾದ ಜ್ಞಾನ ಮಾಯಾ ಅನ್ನೋದು ಹೇಳಲ್ಪಡುತ್ತೆ. ಮಾಯಾ ವೈನಂ ಜ್ಞಾನಂ ಇತಿ ಯಾಸ್ಕಃ. ಯಾಸ್ಕರು ಈ ಗಂಟು ಅನ್ನೋ ಗ್ರಂಥದಲ್ಲಿ ಹೇಳ್ತಾರೆ. ಅದು ಪರಮ ಪ್ರಮಾಣವಾದದ್ದು, ಎಲ್ಲರಿಗೂ ಒಪ್ಕೊಳ್ಳುವಂಥದ್ದು. ಯಾಕೆಂದ್ರೆ ಆ ನಿಘಂಟುವಿನಿಂದಲೇ ವೇದಾರ್ಥಗಳನ್ನು ತಿಳಿಯಕ್ಕೆ ಸಾಧ್ಯ. ವೇದ ಶಬ್ದಗಳಿಗೆ ಅರ್ಥಗಳು ಅದನ್ನೆಲ್ಲ ಅವರು ಒಂದು ಕಡೆ ಕೂಡಿಸಿ ಅರ್ಥಗಳನ್ನೆಲ್ಲ ಹೇಳ್ತಾರೆ. ಆದ್ದರಿಂದ ಅದು ಪರಮ ಪ್ರಮಾಣವಾದದ್ದು. ಹೇಗೆ ಮಿಕ ನಿರುಕ್ತ ಪ್ರಮಾಣವೋ ನಿಘಂಟು ಕೂಡ ಹಾಗೆಯೇ ಪ್ರಮಾಣ. ಅದರಿಂದ ವಿಚಿತ್ರ ಕಾರ್ಯಕಾರಿತ್ವಾತ್ ಮಾಯಾ ಇತಿ ಪರಮಾತ್ಮ ಸಂಕಲ್ಪ ಉಚ್ಯತೆ. ಪರಮಾತ್ಮನ ಸಂಕಲ್ಪವು ಹೇಳಲ್ಪಡುತ್ತೆ ಅನೇಕ ವಿಚಿತ್ರವಾದ ಕಾರ್ಯಗಳನ್ನು ಮಾಡೋದ್ರಿಂದ ಸಂಕಲ್ಪ ರೂಪವಾದ ಜ್ಞಾನ. ಆದ್ದರಿಂದ ಆತ್ಮಮಾಯ ಸಂಭವಾಮಿ ಆತ್ಮಮಾಯ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮಮಾಯ. ಗೀತೆಯಲ್ಲಿ ಅವನು ತನ್ನ ಅವತಾರ ರಹಸ್ಯವನ್ನು ಹೇಳುವಾಗ, ಕೃಷ್ಣ ಹೇಳುವಾಗ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮಮಾಯೆಯ. ಅವತಾರ ಮಾಡುವಾಗ ನನ್ನ ಒಂದು ಅಪ್ರಾಕೃತವಾದ ಸ್ವಭಾವ ಪ್ರಕೃತಿಯಿಂದಲೇ ಅಪ್ರಾಕೃತವಾದ ಒಂದು ರೂಪದಿಂದಲೇ ನಾನು ಅವತಾರ ಮಾಡ್ತೀನಿ. ಅಪ್ರಾಕೃತವಾದ ರೂಪದಿಂದಲೇ ಅವತಾರ ಮಾಡ್ತೀನಿ. ಆತ್ಮ ಮಾಯೆಯ ಅಂದ್ರೆ ನನ್ನ ಸಂಕಲ್ಪದಿಂದಲೇ ಅಂತ ಅರ್ಥ. ನನ್ನ ಸಂಕಲ್ಪದಿಂದಲೇ ನಾನು ಅವತಾರಗಳನ್ನೆಲ್ಲ ಮಾಡ್ತೀನಿ. ಅಲ್ಲಿ ಮಾಯಾ ಶಬ್ದಕ್ಕೆ ಜ್ಞಾನ, ಸಂಕಲ್ಪ ರೂಪವಾದ ಜ್ಞಾನ, ಇದೆಲ್ಲ ಪ್ರಮಾಣಗಳು ಬೇಕಾದಷ್ಟಿದೆ. ಮಾಯಾಭಿಹಿ ಪ್ರಜ್ಞಾಭಿಹಿ ಇತಿ ಭಗವದಾಚಾರ್ಯೋಪಿ ಭವದಾಚಾರ್ಯೋಪಿ. ಶಂಕರರು ಹೇಳ್ತಾರೆ ಮಾಯಾಭಿಹಿಗೆ ಪ್ರಜ್ಞಾಭಿಹಿ ಅಂತ ಕೆಲವು ಅರ್ಥ ಮಾಡ್ತಾರೆ ಒಂದು ಕಡೆ. ಅಥವಾ ಮಾಯಾ ಅಂತೂ ಪ್ರಕೃತಿ ವಿದ್ಯಾದಿತಿ ಶ್ರುತಿರೇವ ವಿವೃಣೋತಿ ಮಾಯಾಪದಂ. ಮಾಯಾ ಅಂದರೆ ಪ್ರಕೃತಿ ಅಂತ ಶ್ವೇತಾಶ್ವತರ ಉಪನಿಷತ್ತಲ್ಲಿ ಸ್ಪಷ್ಟವಾಗಿ ಹೇಳಿದೆ. ದೈವಿ ಹೇಜ ಮಾಯಾಕ್ಕೆ ಪ್ರಜ್ಞಾ ಮಾಡಿದಾರಲ್ಲ, ಅರ್ಥ ಪ್ರಜ್ಞಾ ಅಂದ್ರೆ ಏನಲ್ಲಿ? ಪ್ರಜ್ಞಾ ಅಂದ್ರೆ ಜ್ಞಾನ. ಓ ಮಾಯಾ ಅಂತ ಅರ್ಥ. ಪ್ರಕೃಷ್ಟವಾದ ಜ್ಞಾನ. ಓ ದೈವೀ ಶೇಷ ಗುಣಮಯೀ ಮಮ ಮಾಯಾ ಇತಿ ಭಗವದ್ವಚನಂಚ. ದೈವೀ ಶೇಷ ಗುಣಮಯೀ ಪ್ರಕೃತಿರಪಿ ವಿಚಿತ್ರ ಕಾರ್ಯಕಾರಿತ್ವತ್ತು ಮಾಯಾಪದೇನ ಉಚ್ಯತೆ. ಮಾಯಾ ಅಂತ ಹೇಳೋ ಪ್ರಕೃತಿಯೂ ಹಾಗೆಯೇ ವಿಚಿತ್ರವಾದ ಆಶ್ಚರ್ಯವಾದ ರೂಪಗಳಲ್ಲಿ. ಇಲ್ಲಿ ಎಷ್ಟು ಪರ್ವತಗಳೇನು, ಸಾಗರವೇನು, ವಾಯುವೇನು, ಸೂರ್ಯನು ಎಷ್ಟು ರೂಪದಲ್ಲಿ ಇದೆ, ಎಷ್ಟೆಷ್ಟು ಮನುಷ್ಯರು, ಪಶು ಪಕ್ಷಿಗಳೇನು, ಅನಂತವಾದ ಜೀವಕೋಟಿಗಳು, ಶರೀರವೇನು, ಆ ರೂಪದಲ್ಲಿ ಎಂತೆಂಥ ರೂಪದಲ್ಲಿ ಹೇಗೆಲ್ಲ ಇದೆ ಪ್ರಕೃತಿಯಲ್ಲಿ. ಆಶ್ಚರ್ಯಕರವಾದ ಶಕ್ತಿ ಇದೆ ಪ್ರಕೃತಿಗೆ. ಅದರಿಂದಲೂ ಅದಕ್ಕೆ ಮಾಯಾ ಅಂತ ಒಂದು ಅರ್ಥ. ಹಾಗೆಯೇ ಋತ ಅನ್ನುವ ಪದವು ಪ್ರಕರಣಕ್ಕೆ ಅನುಗುಣವಾಗಿ ಅರ್ಥ ಮಾಡಬೇಕು. ಪರಬ್ರಹ್ಮನನ್ನು ಕೂಡ ತಿಳಿಸುತ್ತೆ. ಋತಪದಂ ಪರಬ್ರಹ್ಮವಾಚಿ, ಪರಬ್ರಹ್ಮನನ್ನು ತಿಳಿಸುತ್ತೆ. ಮಹಾನಾರಾಯಣ ಉಪನಿಷತ್ತಲ್ಲಿ ಹಾಗೆಯೇ ವ್ಯಾಖ್ಯಾನ ಮಾಡಲ್ಪಟ್ಟಿರೋದು. ಋತಗಂ ಸತ್ಯಂ ಪರಂ ಬ್ರಹ್ಮ ಪುರುಷಂ ಕೃಷ್ಣ ಪಿಂಗಳಂ. ಋತಗಂ ಸತ್ಯಂ ಪರಂ ಬ್ರಹ್ಮ ಅಂತ ಹೇಳಿದೆ. ಋತ ಅಂತ ಹೇಳಿದ್ರೆ ಋಗತವು ಅಂತ ಧಾತು. ಋಗತವು ಅಂತ ಧಾತುವಿನಿಂದ ಋತ ಶಬ್ದಕ್ಕೆ ಸರ್ವಗತತ್ವ ಹೇಳಿದೆ ಪರಮಾತ್ಮನಿಗೆ. ಪರಂ ಬ್ರಹ್ಮ ಅಂತ ಹೇಳುವಾಗ ಸರ್ವಗತನಾದವನು ಪರಬ್ರಹ್ಮ. ಸತ್ಯಂ ಅಂದರೆ ಅವಿಕಾರಿಯಾದವನು ಪರಬ್ರಹ್ಮ. ಋತಂ ಸತ್ಯಂ ಪರಂ ಬ್ರಹ್ಮ. ಪುರುಷಂ ಕೃಷ್ಣ ಪಿಂಗಳಂ, ಪುರುಷ ಶಬ್ದರಿತನಾದವನು ಕೃಷ್ಣ ಪಿಂಗಳಂ. ಅವನು ದಿವ್ಯಮಂಗಳ ರೂಪವಿದೆ ಅವನಿಗೆ. ಕೃಷ್ಣ ಪಿಂಗಳ ಅಂದರೆ ನವಿಲಿನ ಕಂಠದ ವರ್ಣ, ಆ ವರ್ಣ ಒಂದು ಅದಕ್ಕೆ ಅವನಿಗಿದೆ ಅಂತ ಹೇಳಲ್ಪಟ್ಟಿದೆ. ಹಾಗೆ ಪರಮಾತ್ಮನನ್ನು ಕೂಡ ತಿಳಿಸುತ್ತೆ ಋತ ಶಬ್ದ. ಮತ್ತೊಂದು ಕಡೆ ಋತಂಚ ಸತ್ಯಂಚ ಅಭೀಧ ತಪಸೋಧ್ಯಜಾಯತ. ಋತಂಚ ಸತ್ಯಂಚ ತಪಸಃ ಅಜಾಯತ ಅಂತ ಹೇಳುವಾಗ ಪರಮಾತ್ಮನ ಸಂಕಲ್ಪದಿಂದ ಪ್ರಕೃತಿ ಪುರುಷರು ಸೃಷ್ಟರಾದರು ಅಂತ ಅರ್ಥ. ಅಲ್ಲಿ ಋಗತವು ಅಂದರೆ ಗಚ್ಚತಿ ವಿಕಾರಂ ಇತಿ ಋತಂ ಪ್ರಕೃತಿ ಅಂತ ಅರ್ಥ ಮಾಡಿದ್ರು ಅಲ್ಲಿ. ಈಗೆಲ್ಲ ಬೇಕಾದಷ್ಟು ಅರ್ಥಗಳಿದೆ ಋತ ಶಬ್ದಕ್ಕೆ. ಆದ್ದರಿಂದ ಇಲ್ಲಿ ಋತಂ ಸತ್ಯಂ ಪರಮಾತ್ಮನಿಗೂ ಅರ್ಥವಿದೆ, ಪರಮಾತ್ಮ ಅಂತ ಅರ್ಥವಿದೆ. ಹಾಗೆಯೇ ಫಲಾಭಿಸಂಧಿ ಪೂರ್ವಕವಾದ ಕರ್ಮ ಅಂತಲೂ ಅರ್ಥವಿದೆ. ಇದೆಲ್ಲವೂ ಕೂಡ ತದ್ವಿಲಕ್ಷಣಂ ತದನ್ಯತೆ ಅನೃತಂ ಮಾಯಾ ಹಾಗೆಯೂ ಅರ್ಥ ಮಾಡಿದ್ರು. ಅವನಿಗಿಂತ ಬೇರೆಯಾದದ್ದೆಲ್ಲ ಮಾಯಾ ಅಂತ ಹೇಳಲ್ಪಡುತ್ತೆ ಅಂತ.
ಅವಿದ್ಯೆಯ ಮೃತ್ಯುಂ ತೀರ್ತ್ವ ಇತ್ಯಾದವು ಅವಿದ್ಯಾ ಕರ್ಮ. ಅವಿದ್ಯೆಯ ಮೃತ್ಯುಂ ತೀರ್ತ್ವ ಅವಿದ್ಯೆಯ ಅಮೃತಮಶ್ನುತೆ ಅಂತ ಹೇಳಿ ವಿದ್ಯಾಂಚ ಅವಿದ್ಯಾಂಚ ಎಸ್ತದ್ವೇದ ಉಭಯಂ ಸಹ ಅವಿದ್ಯೆಯ ಮೃತ್ಯುಂ ತೀರ್ತ್ವ ವಿದ್ಯೆಯ ಅಮೃತಮಶ್ನುತೆ ಅಂತ ಹೇಳೋದು. ಅವಿದ್ಯೆಯ ಮೃತ್ಯುಂ ತೀರ್ತ್ವ ವಿದ್ಯೆಯ ಅಮೃತಮಶ್ನುತೆ ಅಂತ ಹೇಳಿದ್ರೆ ಏನು? ಅವಿದ್ಯಾ ಅಂತ ಹೇಳಿದ್ರೆ ಕರ್ಮ, ಫಲಾಭಿಸಂಧಿರಹಿತವಾಗಿ ಮಾಡಲ್ಪಟ್ಟ ಕರ್ಮದಿಂದ ಮೃತ್ಯುಂ ಅಂದರೆ ಪ್ರತಿಬಂಧಕಗಳನ್ನೆಲ್ಲ ನಾಶಪಡಿಸಿಕೊಂಡು ವಿದ್ಯೆಯ ಉಪಾಸನೆಯಿಂದ ಅಮೃತಮಶ್ನುತೆ ಜ್ಞಾನವನ್ನು ಬ್ರಹ್ಮವನ್ನು ಪಡೆದುಕೊಳ್ತಾನೆ, ಮೋಕ್ಷವನ್ನು ಪಡೆದುಕೊಳ್ತಾನೆ ಅನ್ನೋದು ಅಲ್ಲಿ ಅರ್ಥ. ಅವಿದ್ಯೆಯ ಮೃತ್ಯುಂ ತೀರ್ತ್ವ ಅವಿದ್ಯೆಯ ಅಮೃತಮಶ್ನುತೆ. ಅವಿದ್ಯಾ ಅನ್ನೋದು ಕರ್ಮವನ್ನು ತಿಳಿಸುತ್ತೆ. ಅವಿದ್ಯಾ ಕರ್ಮ ಸಂಜ್ಞಾನ್ಯ ಅಂತ ಹೇಳೋದು ನೇರವಾಗಿಯೇ ಕರ್ಮ ಅನ್ನೋ ಹೆಸರಿದೆ ಅವಿದ್ಯೆಗೆ ಅಂತ ವಿಷ್ಣು ಪುರಾಣದಲ್ಲಿ ಪರಾಶರರು ಹೇಳ್ತಾರೆ. ಈ ವಿಷ್ಣು ಪುರಾಣಂ ಇತ್ಯೇತತ್ ತತ್ತತ್ ಪ್ರದೇಶೆ ಸ್ಫುಟವಿದಿತಂ ಸ್ಪಷ್ಟಂ ಜ್ಞಾಯತೆ. ಇದಕ್ಕಿಂತ ಶ್ರುತಿ ವಾಕ್ಯಗಳೇ ನೇರವಾಗಿ ಹೇಳಿದೆ ಅರ್ಥಗಳನ್ನು. ಆದ್ದರಿಂದ ತ್ವದಿಷ್ಟ ಸಮ್ಮತ ಬ್ರಹ್ಮಣಃ ಬಂಧಹೇತು ಅವಿದ್ಯಾ ನ ವಿವಕ್ಷಿತ. ನಿನಗೆ ಬ್ರಹ್ಮನಿಗೆ ಪ್ರಪಂಚ ಇಲ್ಲದೇ ಇರೋ ಪ್ರಪಂಚ ತೋರಕ್ಕೆ ಕಾರಣವಾಗಿದೆ ಅಂತಿರಲ್ಲ, ಅದಲ್ಲ ಇದು ಅವಿದ್ಯೆ ಅಂತ ಹೇಳೋದು. ಅದರಿಂದ ಇಲ್ಲಿ ಋತಂ ಸತ್ಯಂ ಪರಂ ಬ್ರಹ್ಮ ಇತಿ ಶುದ್ಧಸ್ಯ ಬ್ರಹ್ಮಣಃ ಜಗದ್ರೂಪೇಣ ಪರಿಣಾಮೇ ಕಾರಣತೆಯ ಭೀತಂ ಸ್ವಪ್ರಕಾಶ ರೂಪಸ್ಯ ಅಪಿ ಇತರೇಭ್ಯಃ ಆವರಣ ಹೇತುಭೂತಂ ಚ ವಸ್ತು ಮಾಯಾ ತಮ ಪ್ರಕೃತಿ ಅನೃತಾದಿ ಶಬ್ದೈ ಅಭಿಧೀಯತೆ. ಇದುವೇ ಸತ್ಯಂ ಪರಂ ಬ್ರಹ್ಮ ಅಂತ ಹೇಳಿ ಋತಂ ಸತ್ಯಂ ಪರಂ ಬ್ರಹ್ಮ ಅಂತ ಹೇಳಿದ ಬ್ರಹ್ಮನಿಗೆ ಜಗದ್ರೂಪನಿಂದ ಪರಿಣಾಮವಾದಾಗ ಕಾರಣತೆಯ ಭೀತಂ ಕಾರಣ ಅಂತ ಹೇಳಲ್ಪಟ್ಟ ಸ್ವಪ್ರಕಾಶ ರೂಪಸ್ಯ ಅಪಿ ಸ್ವಯಂ ಪ್ರಕಾಶವಾಗಿದ್ದರೂ ಕೂಡ ಇತರೇಭ್ಯ ಬೇರೆ ಇದರಿಂದ ಆವರಣ ಹೇತುಭೂತಂ ಚ ವಸ್ತು ಆವರಣವನ್ನು ಮಾಡುವಂತಹ ಆವರಣಕ್ಕೆ ಕಾರಣವಾದ ಒಂದು ಪದಾರ್ಥ ಮಾಯಾ ತಮಃ ಪ್ರಕೃತಿ ಅನೃತ ವಿಶಬ್ದೈ ಅಭಿಧೀಯತೆ. ಈಗ ಹೇಳ್ತಿರಲ್ಲ ನೀವು, ಇದು ಹೇಗೆ ಸಾಧ್ಯ ಅಂತ ಹೇಳ್ತಾರೆ. ಅನೃತೇನ ಪ್ರತ್ಯೂಢಾಃ ಇಂದ್ರೋಮಯ ವಿಹಿ ಪುರುರೂಪಯೀಯತೆ ಅಸ್ಮಾನ್ಮಯಿ ಸೃಜತೆ ಅಂಧೇನ ತಮಸಾವೃತಾಃ ಇತರೇಷಾಂ ಶರೀರೇಂದ್ರಿಯ ಅಪೇಕ್ಷಾ ನತು ಬ್ರಹ್ಮಣಃ. ಇದೆಲ್ಲ ಬೇರೆಯವರಿಗೆ ಅಪೇಕ್ಷೆ ಇದೆ, ಬ್ರಹ್ಮನಿಗೆ ಅದರ ಅಪೇಕ್ಷೆ ಇಲ್ಲ. ಅದರಿಂದ ಇಲ್ಲಿ ಹೇಳುವಂತಹದ್ದು ಬೇರೆಯವರಿಗೆ ಆವರಣಕ್ಕೆ ಕಾರಣವಾಗುತ್ತೆ. ಇತರೇಭ್ಯ ಆವರಣ ಹೇತುಭೂತಂ ಚ ವಸ್ತು. ಜೀವಾತ್ಮರುಗಳಿಗೆ ಆವರಣಕ್ಕೆ ಕಾರಣವಾದ ಪದಾರ್ಥ ಪ್ರಕೃತಿ ಎನ್ನುವುದು ಹೇಳಲ್ಪಡುತ್ತೆ. ಮಾಯಾ ತಮಃ ಪ್ರಕೃತಿ ಅನೃತಾದಿ ಶಬ್ದೈ ಅನೃತ ಮತ್ತೆ ತಮಃ ಪ್ರಕೃತಿ ಮೊದಲಾದ ಶಬ್ದಗಳಿಂದ ಇತರೇಭ್ಯ ಆವರಣ ಹೇತುಭೂತಂ ಪರಮಾತ್ಮನಿಗಿಂತ ಬೇರೆಯಾದ ಸ್ವಪ್ರಕಾಶ ರೂಪಸ್ಯಾಪಿ ಇತರೇಭ್ಯ ಅವನು ಸ್ವಪ್ರಕಾಶನಾಗಿದ್ದರೂ ಮಿಕ್ಕಿದವರಿಗೆ ಅವರ ಜ್ಞಾನವನ್ನು ಆವರಣ ಮಾಡೋಕ್ಕೆ ಕಾರಣವಾದ ಪದಾರ್ಥವು ಪ್ರಕೃತಿ, ಅದೇ ಹೇಳಲ್ಪಡುತ್ತೆ ಈ ಶಬ್ದಗಳಿಂದ. ಆದ್ದರಿಂದ ಇದರಲ್ಲೆಲ್ಲ ಯಾಕೆ ಅಂದರೆ ಅವರಿಗೆ ಶರೀರ ಇಂದ್ರಿಯ ಅಪೇಕ್ಷೆ ಇರೋದು ಅವರಿಗೆ, ನತು ಬ್ರಹ್ಮಣಃ ಬ್ರಹ್ಮನಿಗೆ ಅದು ಇಲ್ಲ. ಏತತ್ ಸರ್ವಸ್ಥಾನೇ ಅದ್ಭುತ ದಿವ್ಯ ಶಕ್ತಿರೇವ ಮಾಯಾ ಇತ್ಯುಚ್ಯತೆ. ಅಂದರೆ ಇಲ್ಲಿ ಎಲ್ಲ ಕಡೆ ಅದ್ಭುತವಾದ ಎಲ್ಲ ಸ್ಥಾನಗಳಲ್ಲಿಯೂ ಎಲ್ಲ ಪ್ರಮಾಣಗಳಲ್ಲಿಯೂ ಕೂಡ ವಾಕ್ಯಗಳಲ್ಲಿಯೂ ಅದ್ಭುತವಾದ ದಿವ್ಯವಾದ ಶಕ್ತಿಯೇ ಮಾಯಾ ಅಂತ ಹೇಳಲ್ಪಡುತ್ತೆ. ಅತಃ ಏವ ಅಸ್ಯಾಹ ಯೋಗಮಾಯಾ ಇತಿ ನಾಹಂ ಪ್ರಕಾಶ ಸರ್ವಸ್ಯ ಯೋಗಮಾಯಾ ಸಮಾವೃತಃ ಇತ್ಯಾದವು ಉಚ್ಯತೆ. ನಾನು ಎಲ್ಲರಿಗೂ ಪ್ರಕಾಶವಾಗುವುದಿಲ್ಲ, ಯಾಕೆಂದರೆ ಯೋಗಮಾಯಾ ಸಮಾವೃತಃ ಅವರಿಗೆಲ್ಲ ಸಂಕುಚಿತವಾಗಿಬಿಟ್ಟಿದೆ. ಇದರಿಂದ ಪ್ರಕೃತಿಯ ಬಂಧನದಲ್ಲಿ ಸಿಗಾಕೊಂಡಿದ್ದಾರೆ. ಆದ್ದರಿಂದ ಆ ಪ್ರಕೃತಿಯ ಬಂಧನ ಇರೋದ್ರಿಂದ ನನ್ನ ಸ್ವರೂಪ ಮುಚ್ಚಲ್ಪಟ್ಟಿದೆ ಅವರಿಗೆಲ್ಲ. ದೈವೀ ಶೇಷ ಗುಣಮಯಿ ಮಮ ಮಾಯಾ ಇತ್ಯಾದಿ ನಾನಾ ವಿಧೈ ಶಬ್ದೈ ಅಭಿಧೀಯತೆ. ಇದೆಲ್ಲ ಅನೇಕ ಶಬ್ದಗಳಿಂದ ಹೇಳಲ್ಪಡುತ್ತೆ. ಯದ್ಯಪಿ ಪರಮಾತ್ಮನಃ ಜಗತ್ಸೃಷ್ಟೃತ್ವೇ ಇತರಾಪೇಕ್ಷ ರಾಹಿತ್ಯ ಮುಚ್ಯತೆ. ಜಗತ್ ಸೃಷ್ಟಿ ಮಾಡೋಕ್ಕೆ ಬೇರೆ ಒಂದು ಅಪೇಕ್ಷೆ ಇಲ್ಲ ಅವನಿಗೆ, ಬೇರೆ ಒಂದು ಪದಾರ್ಥದ ಅಪೇಕ್ಷೆ ಇಲ್ಲ ಪರಮಾತ್ಮನಿಗೆ. ಆದರೆ ನತಸ್ಯ ಕಾರ್ಯಂ ಕರಣಂಚ ವಿದ್ಯತೆ ಇತಿ. ನತಸ್ಯ ಕಾರ್ಯಂ ಕರಣಂಚ ವಿದ್ಯತೆ. ಕರಣ ಅಂದರೆ ಇಂದ್ರಿಯಗಳು, ಕಾರ್ಯ ಅಂದರೆ ಶರೀರ. ಅವನಿಗೆ ಶರೀರ ಇಂದ್ರಿಯಗಳು ಬೇಕಾಗಿಲ್ಲ, ಅವನಿಗೆ ಶರೀರ ಇಂದ್ರಿಯಗಳು ಬೇಕಾಗಿಲ್ಲ ಸೃಷ್ಟಿ ಮಾಡೋಕ್ಕೆ. ಏವಂಚ ಬ್ರಹ್ಮಾಪಿ ಸ್ವಸ್ಮಿನ್ ಅಂತರ್ಗತಮೇವ ಜಗದ್ವಿಕಾಸೇತಿ ಊರ್ಣನಾಭಿವತ್.
ತನ್ನಲ್ಲಿಯೇ ಅಂತರ್ಗತವಾದ ಜಗತ್ತನ್ನು ವಿಕಾಸಗೊಳಿಸ್ತಾನೆ. ಅಷ್ಟೇ ಹೊರತು ನಿತ್ಯವಾದ ಮೂಲ ಪ್ರಕೃತಿ ರೂಪದಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ಏಕೀಭಾವದಿಂದ ಅವನಲ್ಲಿ ಅಂತರ್ಗತವಾದ ಪ್ರಕೃತಿಯನ್ನು ವಿಕಾಸಗೊಳಿಸ್ತಾನೆ ಪರಮಾತ್ಮ. ಹೇಗೆ ಅಂದರೆ ಅದಕ್ಕೆ ಒಂದೇ ಒಂದು ಉದಾಹರಣೆ ಲೋಕದಲ್ಲಿ ಕಂಡುಬರೋದು, ಉಪಾದಾನ ನಿಮಿತ್ತ ಆಗಿರೋದಕ್ಕೆ ಸ್ಪಷ್ಟವಾಗಿ ತಿಳಿಯೋದು, ಊರ್ಣನಾಭಿ, ಜೇಡರ ಹುಳ. ಊರ್ಣನಾಭಿ ಅಂದರೆ ಜೇಡರ ಹುಳ. ಅದು ತನ್ನಿಂದಲೇ ಅದೇ ಉಪಾದಾನ ಕಾರಣ ಅದರ ಬಲೆಯನ್ನು ಉಂಟು ಮಾಡೋಕ್ಕೆ ಅದನ್ನೇ ಒಳಗಡೆ ಎಳ್ಕೊಳ್ಳುತ್ತೆ, ಸಂಹಾರ ಮಾಡಿಕೊಳ್ಳುತ್ತೆ. ಅದು ಊರ್ಣನಾಭಿ ಅನ್ನೋದು ಒಂದು ಉದಾಹರಣೆ. ಅತಃ ಏವ ಅನೃತ ಅವಿದ್ಯಾದಿ ಶಬ್ದೈ ತದವಿಧೀಯತೆ. ಅದರಿಂದಲೇ ಅನೃತ ಅವಿದ್ಯಾ ಮೊದಲಾದ ಶಬ್ದಗಳಿಂದ ಹೇಳಲ್ಪಡುತ್ತೆ. ಕೇವಲ ಸ್ವಸ್ವರೂಪತಃ ಏವ ಬ್ರಹ್ಮ ಯದಿ ಜಗತ್ಸೃಜೇತ್. ಈ ರೀತಿ ಅವನ ಪ್ರಕೃತಿಯನ್ನು ಉಪಯೋಗಿಸಿ ತನ್ನಲ್ಲಿಯೇ ಅಂತರ್ಗತವಾಗಿ ತನ್ನ ಅಪೃಥಕ್ ಸಿದ್ಧವಾದ ವಿಶೇಷಣವಾದ ಪ್ರಕೃತಿಯನ್ನು ಉಪಯೋಗಿಸಿ ಪ್ರಪಂಚ ಸೃಷ್ಟಿ ಮಾಡದೆ ತಾನೇ ಸ್ವರೂಪತಃ ಸೃಷ್ಟಿ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ವಿಕಾರ, ಅವನಿಗೆ ದೋಷ ಬರುತ್ತೆ. ತರ್ಹಿ ಸ್ವರೂಪಸ್ಯ ನಿತ್ಯತ್ವಾತ್ ಸದಾ ಏವ ಜಗತ್ಸೃಜ. ಸ್ವರೂಪ ನಿತ್ಯವಾಗೋದ್ರಿಂದ ಜಗತ್ ಸೃಷ್ಟಿ ಆಗ್ತಾನೆ ಇರಬೇಕು. ಆವಾಗ ತತಶ್ಚ ಸ್ಥಿತಿ ಪ್ರಳಯೋ ಪ್ರಸಕ್ತೇರೇವ ನ ಸ್ಯಾತ್ ಬ್ರಹ್ಮಾಪಿ ತನ್ನ ತದಾ ಭವೇತ್ ತೃತೀಯ ಕಾರಣತ್ವಸ್ಯೈವ ಬ್ರಹ್ಮಲಕ್ಷಣತ್ವಾತ್. ಇದೆಲ್ಲ ಕೂಡ ದೋಷ ವಿರೋಧ ಬರುತ್ತೆ ಶ್ರುತಿಗೆ. ಸ್ವರೂಪದಲ್ಲಿ ಪರಮಾತ್ಮನಿಗೆ ಉಪಾದಾನ ಕಾರಣತ್ವವೆಲ್ಲ ಇಲ್ಲ. ಅವನ ಶರೀರಭೂತವಾದ ಪ್ರಕೃತಿ ಪುರುಷರಲ್ಲಿಯೇ ಅದರ ಮೂಲಕವೇ ಜಗತ್ತೆಲ್ಲ ವಿಕಾಸಗೊಂಡು ಸೃಷ್ಟಿಯಾಗುವಂಥದ್ದು. ಅಂತರ್ಯಾಮಿಯಾದ ಪರಮಾತ್ಮ ಎರಡರಲ್ಲೂ ಇರ್ತಾನೆ. ಕಾರ್ಯಕಾರಣ ಅವಸ್ಥೆಗಳಲ್ಲಿ ಅಂತರ್ಯಾಮಿಯಾದ ಪರಮಾತ್ಮ ಅವಿಕಾರಿಯಾಗಿ ಇರೋದರಿಂದ ಇವೆರಡೂ ಕೂಡ ಅವನಿಗೆ ಪೃಥಕ್ ಸಿದ್ಧವಾದ ವಿಶೇಷಣವಾದ್ದರಿಂದ ಮುಖ್ಯಾರ್ಥದಲ್ಲಿ ಅವನಿಗೂ ಉಪಾದಾನತ್ವ ಬರುತ್ತೆ. ಯಾಕೆ ಅಂದರೆ ವಿಶಿಷ್ಟ ವಸ್ತುವೇ ಕಾರಣ. ಆದ್ದರಿಂದ ವಿಶಿಷ್ಟ ವಸ್ತುವೇ ಕಾರಣವಾದ್ದರಿಂದ ಪರಮಾತ್ಮನೇ ಮುಖ್ಯ ಕಾರಣ ಅಂತ ಹೇಳೋದು ಅದು ಸರಿಯಾಗಿಯೇ ಇದೆ. ಅದರಿಂದ ನಚ ಇಚ್ಛಾವಶಾತ್ ಏಕಸ್ಯೈವ ಕಾಲಭೇದೇನ ತೃತೀಯ ಕಾರಣತ್ವೋಪತ್ತಿರತಿ ಚೇತ್ ಇಚ್ಛಾಯ ಬ್ರಹ್ಮಣಶ್ಚ ಅಭೇದೆ ಪೂರ್ವೋಕ್ತ ದೋಷ ಪರಿಹಾರ. ಇದೆಲ್ಲ ಕೂಡ ದೋಷಗಳು. ಅವನಿಗೆ ಒಬ್ಬನೇ ಕಾಲಭೇದದಿಂದ ಮೂರು ವಿಧವಾದ ಕಾರಣಗಳು ಯಾಕೆ ಹೇಳಬಾರ್ದು? ಇದೆಲ್ಲ ಹೇಳಿದ್ರೆ ಇದಕ್ಕೆಲ್ಲ ದೋಷ ಬರುತ್ತೆ ಶ್ರುತಿಯಲ್ಲಿ. ಭೇದ ಆಗ ಭೇದವನ್ನು ಪೂರ್ವ ಬ್ರಹ್ಮಣಶ್ಚ ಅಭೇದೆಯ ಪೂರ್ವೋಕ್ತ ದೋಷ ಅಪರಿಹಾರಾತ್ ಅಂದ ಅವನಿಗೂ ಬ್ರಹ್ಮನಿಗೂ ಅಭೇದ ಹೇಳಬೇಕು. ಆವಾಗ ಮತ್ತೆ ಆ ದೋಷವೇ ಬರುತ್ತೆ, ಅವನಿಗೆ ವಿಕಾರ ಉಂಟಾಗುತ್ತೆ ಅಂತ ಗೊತ್ತಾಗುತ್ತಾಗ. ಭೇದೆ ಬ್ರಹ್ಮಭಿನ್ನಸ್ಯ ಕಾರಣತ್ವಾಪತ್ಯ ಬ್ರಹ್ಮಣಃ ಅಧೀನತ್ವಾಪತ್ತಿ. ಬೇರೆ ಬ್ರಹ್ಮನಿಗಿಂತ ಬೇರೆಯಾದದ್ದು ಕಾರಣವಾದರೆ ಅವನಿಗೆ ಅದಕ್ಕೆ ಬ್ರಹ್ಮನ ಅಧೀನದಲ್ಲಿ ಇಲ್ಲ ಅಂತ ಆಗ್ಬಿಡುತ್ತೆ ಅದಕ್ಕೆ, ಅಥವಾ ಬ್ರಹ್ಮ ಅದರ ಅಧೀನದಲ್ಲಿದ್ದಾನೆ ಅಂತ ಆಗ್ಬಿಡುತ್ತೆ. ಇದೆಲ್ಲ ದೋಷಗಳು ಬರುತ್ತೆ. ಭೇದವತು ಪರಸ್ಪರ ವಿರೋಧಾದೇವ ಏಕತ್ರ ಸಂಗಚ್ಯತಃ. ಭೇದವಾದ ಭಾಸ್ಕರರು ಹೇಳೋದು ಏಕಕಾಲದಲ್ಲಿ ಭೇದ ಎರಡೂ ಒಂದೇ ಪದಾರ್ಥದಲ್ಲಿ ಇರಕ್ಕೆ ಸಾಧ್ಯವಿಲ್ಲ. ಒಂದೇ ದೇಶದಲ್ಲಿ ಒಂದೇ ಕಾಲದಲ್ಲಿ ಎರಡೂ ಇರಕ್ಕಾಗೋದಿಲ್ಲ. ಅವರು ಹಾಗೆ ಹೇಳ್ತಾರೆ. ಜಾತ್ಯಾತ್ಮನ ಅಭೇದ, ವ್ಯಕ್ತ್ಯಾತ್ಮನ ಭೇದ ಎರಡೂ ಒಂದೇ ಕಾಲದಲ್ಲಿ ಒಂದೇ ಪದಾರ್ಥದಲ್ಲಿ ಕಂಡು ಬರುತ್ತೆ, ಅದು ಸಾಧ್ಯವಿಲ್ಲ ಅಂತ ಹೇಳಿ. ಅತಃ ಬ್ರಹ್ಮಣ ತೃತೀಯ ಕಾರಣತ್ವ ಉಪಪತ್ತ್ಯರ್ಥಮೇವ ವಿಲಕ್ಷಣಾಯ ಮಾಯಾಯ ಅಂಗೀಕಾರ. ಇಂದ ಮೂರು ವಿಧವಾದ ಕಾರಣಗಳು ಬ್ರಹ್ಮನಿಗಿರೋದ್ರಿಂದ ಈ ಮಾಯಾ ಅನ್ನೋದು ಪ್ರಕೃತಿ ಅನ್ನೋದು ಅವನಿಗಿಂತ ವಿಲಕ್ಷಣವಾದ ಒಂದು ಅಪೃಥಕ್ ಸಿದ್ಧವಾದ ಪದಾರ್ಥ. ಅದು ಶ್ರುತಿಯಲ್ಲಿ ಹೇಳಲ್ಪಟ್ಟಿದೆ. ಮಾಯಾತು ವಿಚಿತ್ರ ಕಾರ್ಯಕಾರಿಣಿ, ಆಶ್ಚರ್ಯವಾದ ಕಾರ್ಯಗಳನ್ನೆಲ್ಲ ಉಂಟು ಮಾಡುತ್ತೆ, ಆಶ್ಚರ್ಯವಾದ ರೂಪಗಳಲ್ಲಿ ಪರಿಣಾಮವನ್ನು ಹೊಂದುತ್ತೆ. ಆದ್ದರಿಂದ ಕಾಚಿತ್ ಭಾವರೂಪ ಪ್ರಶ್ನಾತೀತ ಬ್ರಹ್ಮಣ್ಯೇವ ವರ್ತಮಾನ ಸರ್ವಂ ನಿರ್ವಹತಿ. ಅದು ಭಾವರೂಪವಾದದ್ದು ಪದಾರ್ಥ, ಅದು ಒಂದು ಪದಾರ್ಥ. ಅದು ನಮಗೆ ತಿಳಿಯೋದಕ್ಕೆ ಸಾಧ್ಯವಿಲ್ಲ ಅದರ ಸ್ವರೂಪವನ್ನು ಹೇಗೆ ಅಂತ. ಪ್ರಕೃತಿ ಸ್ವರೂಪವನ್ನು ಹೇಗೆಲ್ಲ ವಿಕಾರ ಹೊಂದುತ್ತೆ ಅನ್ನೋದು ಆಶ್ಚರ್ಯವಾಗಿ ವಿಕಾರ ಹೊಂದುತ್ತೆ. ಬ್ರಹ್ಮನಲ್ಲಿಯೇ ಇದೆ, ಅವನ ಆಧಾರದಲ್ಲಿಯೇ ಯಾವಾಗಲೂ. ನ ಮಾಯಾಯ ಪ್ರಶ್ನಾತೀತತ್ವಾದೇವ ಭೇದಾದಿ ವಿಚಾರೋಪಿ ನ ಸಂಗಚ್ಯತೆ. ಊರ್ಣನಾಭಿದೃಷ್ಟಾಂತಹ ಅತ್ರ ಅವಧೇಯ ತತ್ರ ವಕ್ತವ್ಯ ಅನಂತರ ಶ್ಲೋಕ ಟಿಪ್ಪಣ್ಯ ಮೋಕ್ಷತೆ. ಅದೆಲ್ಲ ಮಿಕ್ಕಿದ್ದು ವಿಸ್ತಾರವಾಗಿ ಮುಂದೆ ಹೇಳ್ತೀವಿ ಅಂತ ಹೇಳ್ತಾರೆ. ಇದೆಲ್ಲ ಪ್ರಕೃತಿಗೆ ಆಶ್ಚರ್ಯವಾದ ಶಕ್ತಿ ಇರೋದ್ರಿಂದ ಮಾಯಾ ಅನ್ನುವ ಅರ್ಥವು ಶಬ್ದವು ಉಪಯೋಗಿಸಲ್ಪಟ್ಟಿದೆ. ಆದ್ದರಿಂದ ಅವಿದ್ಯಾಯ ಆಶ್ರಯ ಬ್ರಹ್ಮ ಇತಿ ಏತದಪಿ ನಿರಾಕರೋತಿ ಕಿಂಚ ಅಂತ ಹೇಳಿಬಿಟ್ಟು ಅವಿದ್ಯೆ ಅನ್ನೋದು ಇಲ್ಲ ಅನ್ನೋದು ಶ್ರುತಿಯಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಅವಿದ್ಯಾದಿಶೂನ್ಯ ಪರಹ ಇತಿ ಪರಮಾತ್ಮ ವಿವಿಧಾಂನಾಯ ಕಂಠೋಕ್ತಂ ಅನೇಕ ವೇದವಾಕ್ಯೈ ಸ್ಪಷ್ಟಂ ಅಭಿಹಿತಂ ಅರ್ಥಂ.
ಕ್ಷೇಪ್ತು ನಿರಸಿತು ಮಾಯಾದಿಶಬ್ದ ಮಾಯಾವಿದ್ಯಾದಿಶಬ್ದ ಕ್ಷಮಃ ಇತಿ ವದತಃ ಸಮರ್ಥವಾಗಿದೆ ಅಂತ ನೀವು ಹೇಳ್ತೀರಲ್ಲ, ತವ ಇವ ಅವಿದ್ಯಾ ಸ್ಯಾತ್ ಅಂದರು. ಈ ಹಾಸ್ಯೋಕ್ತಿ, ನಿನಗೆ ಅವಿದ್ಯೆ ಅಂತ ಹೇಳಬೇಕು, ಈ ಥರ ಎಲ್ಲ ಹೇಳಿದ್ರೆ ವಾದ ಮಾಡಿದ್ರೆ ಅಂತ ಹೇಳ್ತಾರೆ. ಏವಂಚ ಮಾಯಾಯ ಅಜ್ಞಾನ ರೂಪತ್ವಂ ವಾ ಬ್ರಹ್ಮ ಆಶ್ರಿತತ್ವಂ ವಾ ಸರ್ವತಾ ಸಂಬದ್ಧಂ ಇತಿ ಅರ್ಥ. ಆದ್ದರಿಂದ ಅದು ಅಜ್ಞಾನ ಅನ್ನೋದು ಅರ್ಥವಿಲ್ಲ ಅದಕ್ಕೆ, ಮತ್ತೆ ಬ್ರಹ್ಮನನ್ನು ಆಶ್ರಯಿಸಿದೆ ಅನ್ನೋದಕ್ಕೂ ಅರ್ಥವಿಲ್ಲ. ಇದೆಲ್ಲವೂ ಕೂಡ ಅಸಂಬದ್ಧವಾದದ್ದು, ಶ್ರುತಿಗೆ ವಿರೋಧವಾದದ್ದು. ಮಾಯಾ ಶಬ್ದಕ್ಕೆ ಅರ್ಥವನ್ನು ಆ ಪ್ರಕರಣಗಳಲ್ಲಿಯೇ ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಬಹುದು. ಶ್ರುತಿ ಸ್ಮೃತಿ ವಾಕ್ಯಗಳೇ ಸ್ಪಷ್ಟವಾಗಿ ಅದರ ಅರ್ಥವನ್ನು ಹೇಳಿದೆ. ಆ ಒಂದು ವಾಕ್ಯಗಳನ್ನು ನೋಡಿದ್ರೆ ನಮಗೆ ಪ್ರಕೃತಿ, ಜ್ಞಾನ, ಕರ್ಮ ಮೂರು ಅರ್ಥಗಳಲ್ಲಿಯೇ ಮಾಯಾ ವಿದ್ಯಾ ಮೊದಲಾದ ಶಬ್ದಗಳು ಉಪಯುಕ್ತವಾಗಿದೆಯೇ ಹೊರತು ಯಾವುದೋ ಮಿಥ್ಯೆಯಾದ ಒಂದು ದೋಷ ಅಂತ ಹೇಳಿಲ್ಲ. ಎಲ್ಲೂ ಬ್ರಹ್ಮನನ್ನೇ ಆವರಿಸಿರುವ ದೋಷ ಅಂತ ಹೇಳಿಲ್ಲ, ಜೀವನನ್ನು ಆವರಿಸಿದೆ ಅಂತ ಹೇಳಿದೆ ಅವಿದ್ಯೆ ಅಂತ ಹೇಳೋದು. ಅವನಿಗೆ ಅದರಿಂದಲೇ ಅವನು ಮುಚ್ಚಲ್ಪಟ್ಟು ಅವನ ಕರ್ಮ ಜ್ಞಾನ ಸಂಕುಚಿತವಾಗಿ ಪರಮಾತ್ಮನನ್ನು ತಿಳಿಯಲಿಲ್ಲ, ಅವನ ಸಂಸಾರದಲ್ಲಿ ಇದ್ದಾನೆ ಅನ್ನೋದೆಲ್ಲ ಶ್ರುತಿ ಹಾಗೆ ಹೇಳಿದೆಯೇ ಹೊರತು ಬ್ರಹ್ಮನಿಗೆ ಆವರಿಸಿದೆ ಅಂತ ಎಲ್ಲೂ ಹೇಳಿಲ್ಲ. ಬ್ರಹ್ಮನಿಗೆ ಎಲ್ಲೆಲ್ಲಿಯೂ ಕೂಡ ಉಭಯಲಿಂಗತ್ವವೇ ಹೇಳಿದೆ ಸ್ಪಷ್ಟವಾಗಿ ಅನ್ನೋದನ್ನು ಹೇಳಿ ಆ ವಾದವನ್ನು, ಮಾಯಾ ಶಬ್ದದ ಅರ್ಥವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಸ್ಪಷ್ಟಪಡಿಸ್ತಾರೆ. ಅದಾದ ಮೇಲೆ ಮಾಯಾ ಅವಿದ್ಯಾ ವಿಭಾಗ ನಿರಾಸ ಅಂತ ಹೇಳಿದ್ರು. ಮಾಯಾ ವಿದ್ಯಾದಿ ಶಬ್ದೈ ಮುಂದಿನ ಶ್ಲೋಕದಲ್ಲಿ ಮಾಯಾ ಅವಿದ್ಯಾ ವಿಭಾಗ ನಿರಾಸ, ಇದರಲ್ಲಿ ಮಾಯೆ ಅನ್ನೋದೇ ಬೇರೆ, ಅವಿದ್ಯೆ ಅನ್ನೋದೇ ಬೇರೆ. ಮಾಯೆಯು ಬ್ರಹ್ಮನನ್ನ ಸುತ್ತುಕೊಂಡಿದೆ, ಆವರಿಸಿದೆ. ಅವಿದ್ಯೆಯಿಂದ ಈ ಜೀವಭಾವ ಈ ಪ್ರಪಂಚ ಇದೆಲ್ಲ ತೋರ್ಕು ಬರ್ತಾ ಇದೆ. ಜೀವಭಾವಗಳು ಅನೇಕ ಜೀವಭಾವ ಬರ್ತಾ ಇರೋದು ಅವಿದ್ಯಾ ಕಾರಣ. ಮತ್ತೆ ಮೊದಲು ಅವನಿಗೆ ಮಾಯೆಯು ಸುತ್ತುಕೊಂಡು ಈಶ್ವರ ಅಂತ ಭಾವ ಬರುತ್ತೆ, ಈಶ್ವರ ಭಾವ ಬರುತ್ತೆ. ಈಶ್ವರನಿಗೆ ಆಮೇಲೆ ಅದರ ಅವಿದ್ಯಾ ಕಾರ್ಯದಿಂದ ಈ ಸೃಷ್ಟಿಯೆಲ್ಲ ಆಗಿ ಅನೇಕ ಜೀವರುಗಳಿರೋ ಹಾಗೆ ತೋರ್ತಾ ಇದೆ ಅಂತಃಕರಣದಲ್ಲಿ ಪ್ರತಿಫಲಿತವಾಗಿ. ಇದೆಲ್ಲ ಅವರು ಎರಡು ವಿಧವಾಗಿ ದೋಷವನ್ನೇ ಹೇಳ್ತಾರೆ. ಅದು ಸರಿ ಇಲ್ಲ, ಮಾಯಾ ಅವಿದ್ಯಾ ಅನ್ನುವ ವಿಭಾಗವು ಸರಿ ಇಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ನಿರ್ದೋಷ ಶ್ರುತ್ಯವಾದ ಪ್ರಣಯಭಿರುದಿತ ಬ್ರಹ್ಮಜೀವಾನುಬಂಧಿ ಮಾಯಾ ವಿದ್ಯಾ ವಿಭಾಗ ಅಪಿ ಅಫಲ ಇಹ ಪರೋನ್ಮೋಹನಾರ್ಥ ಹಿ ಮಾಯಾ ಮಿಥ್ಯಾರ್ಥಾನೇ ದರ್ಶಯಿತ್ವಾ ವಿಹರಣಮಪಿ ತೈಃ ತಾದೃಶಂ ಭಾವಯಂತಿ ಮಾಯೈವ ಸ್ಯಾದ್ ಅವಿದ್ಯಾ ನ ಕಥಮಿತರತ ಸ್ಯಾದ್ ಅನುಚ್ಛೇದನೀಯ. ಲೌಕಿಕವಾದ ಒಂದು ದೃಷ್ಟಾಂತವನ್ನು ಕೊಟ್ಟು ನಮ್ಮ ಅನುಭವದಲ್ಲಿ ಹೇಗೆ ಮಾಯೆ ಅನ್ನುವುದೆಲ್ಲ ಹೇಳ್ತೀವಿ ಅದನ್ನು ನೋಡಿಕೊಂಡು ಇಲ್ಲಿ ಅರ್ಥ ಮಾಡ್ತಾರೆ. ಮಾಯಾ ಅಂತ ಹೇಳುವುದು ಬ್ರಹ್ಮನಿಗೆ ಸುತ್ತಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಮಾಯಾ ಅನ್ನೋದು ಈ ಇಂದ್ರಜಾಲದಲ್ಲಿ ಏನು ಮಾಡ್ತಾರೆ, ಮಾಯೆ ಮಾಡ್ತಾರೆ ಅಂತ ಹೇಳಿದ್ರೆ ಆ ಇಂದ್ರಜಾಲ ಮಾಡೋವನಿಗೆ ಏನು ಮಾಯೆ ಕಾಣೋದಿಲ್ಲ, ಮಿಕ್ಕವ್ರಿಗೆ ಕಾಣುತ್ತಷ್ಟೇ. ಅವನಿಗೆ ಅದು ಮಾಯೆ ಅನ್ನೋದು ಅವನ ಜ್ಞಾನವನ್ನು ಆವರಿಸೋದಿಲ್ಲ. ಆ ಮಾಯೆ ಅವನು ಮಾಡೋದು ಯಾರು ಪ್ರೇಕ್ಷಕರಿದ್ದಾರೋ ಅವರಲ್ಲಿ ಪ್ರಭಾವವನ್ನು ಬೀರುತ್ತೆ ಹೊರತು ಅವನಿಗೆ ಮಾಯೆ ಉಂಟಾಗೋದಿಲ್ಲ. ಮಾಯೆ ಮಾಡಿಬಿಟ್ಟ ಅಂತ ಹೇಳಿದ್ರೆ ಮಾಡೋವನಿಗೆ ಏನು ಮಾಯೆ ಆಗೋದಿಲ್ಲ, ಅದು ಅವನಿಗೆ ಗೊತ್ತು ಹೇಗಿರುತ್ತೆ ಅಂತ, ಮಿಕ್ಕವರಿಗೆ ಆಗುತ್ತೆ ಅದು. ಆದರೆ ಇವರು ಹೇಳೋದು ಬ್ರಹ್ಮನಿಗೆ ದೋಷ ಅಂತ ಹೇಳ್ತಾ ಇದ್ದಾರೆ. ಲೌಕಿಕವಾದ ದೃಷ್ಟಾಂತ ಕೊಟ್ಟು ಇಲ್ಲಿ ಹೇಳ್ತಾರೆ ಅದನ್ನು ಇಲ್ಲಿ ಮಾಯೆ ಬ್ರಹ್ಮನಲ್ಲಿದ್ದು ಜಗತ್ ಸೃಷ್ಟಿಯಾದಿಗಳನ್ನು ನಿರ್ವಹಿಸಲು ಸಹಕಾರ ಮಾಡುತ್ತೆ. ಇದು ದುಃಖಕ್ಕೆ ಕಾರಣವಲ್ಲ. ಅವಿದ್ಯೆ ಜೀವಾತ್ಮನಲ್ಲಿದೆ. ಸುಖ ದುಃಖಗಳನ್ನೆಲ್ಲ ಅನುಭವಿಸಿರೋ ಜೀವಾತ್ಮ, ಅವನಲ್ಲಿರೋದು ಅವಿದ್ಯೆ. ಬ್ರಹ್ಮನಲ್ಲಿ ಅವಿದ್ಯೆ ಇಲ್ಲ, ಮಾಯೆ ಇದೆ. ಅದೇನು ಮಾಡುತ್ತೆ, ಈಶ್ವರ ಭಾವವನ್ನು ಬಂದು ಈಶ್ವರ ಸರ್ವಶಕ್ತ ಸರ್ವಜ್ಞ, ಎಲ್ಲ ಅವನಿಗೆ ಎಲ್ಲ ಗುಣಗಳು ಇದೆ, ಉಭಯಲಿಂಗ ವಿಶಿಷ್ಟ ಎಲ್ಲ ಇದೆ ಈಶ್ವರನಿಗೆ. ಅವನು ಸಗುಣ ಬ್ರಹ್ಮ, ಅವನು ಸೃಷ್ಟಿ ಮಾಡ್ತಾನೆ. ಅವನು ಎಲ್ಲವನ್ನ ಉಪಾದಾನ ಕಾರಣ ನಿಮಿತ್ತ ಕಾರಣ ಎಲ್ಲ ಅವನೇ ಜಗತ್ತಿಗೆ. ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ನಾವು ಹೇಳೋ ಹಾಗೆ ಸಗುಣ ಬ್ರಹ್ಮನಿಗೆ ಅದೆಲ್ಲವನ್ನು ಹೇಳ್ತಾರೆ. ಅದಾದ ಮೇಲೆ ಸೃಷ್ಟಿಯಲ್ಲಿ ಅನೇಕ ಜೀವನಗಳು ಬರ್ತಾರಲ್ಲ, ಅವರಲ್ಲಿ ಅವಿದ್ಯೆ ಇದೆ. ಅದರಿಂದ ಅವರಿಗೆ ಸುಖ ದುಃಖಗಳ ಅನುಭವ ಆಗ್ತಿದೆ, ಬ್ರಹ್ಮನಿಗೆ ಅದು ಆಗ್ತಾ ಇಲ್ಲ. ಈ ರೀತಿ ಎರಡು ವಿಧದಲ್ಲಿ ನಿರೂಪಣೆ ಮಾಡುವಂಥದ್ದು ಒಂದು ಇದೆ ಪಕ್ಷ. ಆದ್ದರಿಂದ ಅವಿದ್ಯೆ ಜೀವಾತ್ಮನಲ್ಲಿದ್ದು ವ್ಯಾಮೋಹಾದಿಗಳನ್ನೆಲ್ಲ ಹುಟ್ಟಿಸಿ ದುಃಖಾದಿ ಹೇತುವಾಗುತ್ತೆ ಎಂದು ಮಾಯೆ ಮತ್ತು ಅವಿದ್ಯೆಗೆ ಭೇದವನ್ನು ಹೇಳುವ ವಾದ, ಇದನ್ನು ನಿರಾಕರಣೆ ಮಾಡ್ತಾರೆ. ಇದೆರಡು ಕೂಡ ಬೇರೆ ಬೇರೆ ಆದದ್ದು.
ಅಂತ ಹೇಳಿ. ನಿರ್ದೋಷ ಶ್ರುತ್ಯಬಾಧ ಪ್ರಣಯಿಭಿ ಮುಕ್ತಃ ಬ್ರಹ್ಮಜೀವಾನುಬಂಧಿ ಮಾಯಾ ವಿದ್ಯಾ ವಿಭಾಗೋಪಿ ಅಫಲಃ. ಅದರಿಂದ ನಿರ್ದೋಷ ಶ್ರುತಿ ಅಂತ ಹೇಳಿದ್ರೆ ನಿರವಧ್ಯ ಅಂತ ಹೇಳುವಂತಹ ಶ್ರುತಿ, ಪರಮಾತ್ಮನಿಗೆ ದೋಷವಿಲ್ಲ ಅಂತ ಹೇಳುವ ಶ್ರುತಿಗೆ ಬಾಧೆ ಇಲ್ಲ. ಅಬಾಧ ಪ್ರಣಯಿಭಿ, ಅದರಲ್ಲಿ ಬಾಧೆಯನ್ನು ಹೇಳೋದಕ್ಕೆ ಇಷ್ಟವಿಲ್ಲ ಅವರಿಗೆ, ಆದ್ದರಿಂದ ಅದು ಅಬಾಧಿತ ಪ್ರಾಮಾಣ್ಯ. ಬ್ರಹ್ಮನಿಗೆ ನಿರ್ದೋಷ ಅಂತ ಹೇಳುವುದರಲ್ಲಿ ಯಾವ ಬಾಧೆಯೂ ಇಲ್ಲ ಅಂತ ಯಾರು ಹೇಳ್ತಾರೋ ಅವರು ಜೀವನಿಗೆ ದೋಷವನ್ನು ಹೇಳ್ತಾರೆ, ಸುಖ ದುಃಖಗಳನ್ನ. ಬ್ರಹ್ಮ ಉಕ್ತಃ ಬ್ರಹ್ಮಜೀವಾನುಬಂಧಿ ಮಾಯಾ ವಿದ್ಯಾ ವಿಭಾಗ, ಬ್ರಹ್ಮನಲ್ಲಿ ಮಾಯಾ, ಜೀವನಲ್ಲಿ ಅವಿದ್ಯೆ ಎನ್ನುವ ವಿಭಾಗವನ್ನು ಮಾಡಿದ್ರು. ಯಾಕೆ ಅಂದರೆ ಬ್ರಹ್ಮನಿಗೆ ಸುಖ ದುಃಖ ಅನುಭವ ಇಲ್ಲ. ನಿರ್ದೋಷ ಅವನಿಗೆ ಶ್ರುತಿ ಹೇಳಿದೆ ನಿರ್ದುಷ್ಟನಾದವನು ಅಂತ, ಅದು ಅಬಾಧಿತವಾದ ಪ್ರಮಾಣ. ಆದ್ದರಿಂದ ನಾವು ಅವನಿಗೆ ಸುಖ ದುಃಖಗಳ ಅನುಭವ ಇಲ್ಲ, ಜೀವನಿಗೆ ಮಾತ್ರ ಇದೆ. ಆದ್ದರಿಂದ ಅವನಲ್ಲಿ ಅವಿದ್ಯೆ ಇಲ್ಲ, ಅವನು ಬರೀ ಮಾಯೆ ಅನ್ನೋದಿದೆ, ಅವಿದ್ಯೆ ಅನ್ನೋದು ಇದರಿದೆ. ಆ ಮಾಯೆಯ ಕಾರ್ಯವೇ ಅವಿದ್ಯೆ, ಅವಿದ್ಯೆಯಿಂದ ವಿಕ್ಷೇಪ ಉಂಟಾಗುತ್ತೆ. ಈ ರೀತಿ ಪರಮಾತ್ಮನೋ ಅವಿದ್ಯಾದಿ ದೋಷದವರನೋ ಶ್ರುತಿ ಇದೆಯಲ್ಲ, ಅದನ್ನು ಕೆಡಿಸಬಾರದು ಅನ್ನೋ ಭಾವಿಸುವ ಕೆಲವರಿಂದ ಹೇಳಲ್ಪಟ್ಟ ಬ್ರಹ್ಮನಲ್ಲಿರುವುದು ಮಾಯೆ, ಜೀವಾತ್ಮನಲ್ಲಿರುವುದು ಅವಿದ್ಯೆ, ಅದು ಕೂಡ ವ್ಯರ್ಥವಾಗುತ್ತೆ ಅಂತ ಹೇಳೋದು. ಇಹ ಮಾಯಾ ಪರೋನ್ಮೋಹನಾರ್ಥ ಈ ಮಾಯೆ ಅನ್ನೋದು ಇನ್ನೊಬ್ಬರನ್ನ ಮೋಹಗೊಳಿಸುತ್ತಾನೆ ಇರೋದು. ಮಾಯೆ ಅಂತ ಹೇಳೋದು, ಪ್ರಕೃತಿಯಲ್ಲಿ ಮಾಯೆ ಅಂತ ಹೇಳೋದು ಇನ್ನೊಬ್ಬರನ್ನ ಮೋಹಗೊಳಿಸುತ್ತೆ, ತನ್ನನ್ನೇ ಮೋಹಗೊಳಿಸ್ಕೊಳ್ಳೋಕ್ಕಿಲ್ಲ ಮಾಯೆ ಅಂತ ಹೇಳೋದು. ಪರಮಾತ್ಮನಿಗಿಂತಲೂ ಬೇರೆಯಾಗಿ ಸತ್ಯವಾದ ಜೀವ ಪದಾರ್ಥವನ್ನು ಒಪ್ಪದೇ ಇರೋದ್ರಿಂದ ಪರಮೋಹನ ಅನ್ನೋದು ಸ್ವಮೋಹನವೇ ಆಗುತ್ತೆ, ತನ್ನನ್ನೇ ಮೋಹಿಸ್ಕೊಂಡಂಗೆ ಆಗುತ್ತೆ. ಆದ್ದರಿಂದ ಈ ವಿಭಾಗ ಅಫಲ, ವ್ಯರ್ಥ ನೀವು ಮಾಡೋದು ಈ ವಿಭಾಗ. ಏನು ಹೇಳಿದ್ರು ಎಲ್ಲ ದೋಷವು ಪರಮಾತ್ಮನಿಗೆ ಬರುತ್ತೆ ಹೊರತು ವಸ್ತುತಃ ದೋಷ ಪರಿಹಾರ ಆಗೋದಿಲ್ಲ ಅನ್ನೋ ಅಭಿಪ್ರಾಯ. ಈ ವಿಭಾಗ ಹೇಳಿದ್ರು ನಿಮಗೇನು ಪ್ರಯೋಜನ ಇಲ್ಲ, ಮಾಯೆ ಮಾತ್ರ ಇದೆ ಬ್ರಹ್ಮನಲ್ಲಿ, ಅವಿದ್ಯೆ ಇರೋ ಜೀವನಲ್ಲಿ ಅಂತ ಹೇಳಿದ್ರು ಏನು ಪ್ರಯೋಜನ? ಯಾಕೆ ಅಂದರೆ ಮಾಯಾ ಅನ್ನೋದು ಇನ್ನೊಬ್ಬರಿಗೆ ಮೋಹ ಉಂಟು ಮಾಡೋಕ್ಕೋಸ್ಕರ ಮಾಡುವಂಥ ಅದು. ಸಾ ಮಾಯಾ ಅಂತ ಯಾವುದು ಇಲ್ಲವೋ ಅದೇ ಮಾಯಾ ಅಂತ. ಮಾಯೆ ಮಾಡಿಬಿಟ್ಟ ಅಂದರೆ ಇಲ್ಲದೆ ಇರೋ ಹೋಗ್ಬಿಡುತ್ತೆ. ಅದು ಪರಮೋಹನಾರ್ಥ, ಅದು ತನಗೆ ಮೋಹ ಮಾಡ್ಕೊಳ್ಳೋಕ್ಕೆ ಮಾಡೋದಿಲ್ಲ ಯಾರು. ಆದರೆ ಪರ ಅನ್ನೋದೇ ಇಲ್ವಲ್ಲ, ಬ್ರಹ್ಮ ಒಂದೇ ಸತ್ಯ, ಪರ ಅನ್ನೋದು ಬ್ರಹ್ಮವೇ. ಆದ್ದರಿಂದ ತನಗೆ ಮೋಹ ಮಾಡ್ಕೊಂಡಂಗೆ ಆಗುತ್ತೆ. ಆದ್ದರಿಂದ ಪರಮೋಹನವು ಸ್ವಮೋಹನವೇ ಆಗೋದ್ರಿಂದ ನೀವು ಹೇಗೆ ಹೇಳಿದ್ರು ದೋಷ ಬ್ರಹ್ಮನಿಗೆ ಬಂದೇ ಬರುತ್ತೆ, ಅದನ್ನು ತಪ್ಪಿಸಕ್ಕಾಗೋದಿಲ್ಲ. ಈ ವಿಭಾಗವು ಸಮರ್ಥನೀಯ ಅಲ್ಲ. ಮಿಥ್ಯಾರ್ಥಾನೇ ದರ್ಶಯಿತ್ವ ತಾದೃಶಂ ತೈಹಿ ವಿಹರಣಪಿ ಭಾವಯಂತಿ ಮಾಯಾ ಅವಿದ್ಯಾ ಇವ ಕಥಂ ನ ಸ್ಯಾತ್ ಅವಿದ್ಯಾ ಏವ ಕಥಂ ನ ಸ್ಯಾತ್. ಈ ಅಸತ್ಯವಾದ ಪದಾರ್ಥಗಳಿದೆಯಲ್ಲ, ಮಿಥ್ಯಾರ್ಥಗಳು, ಮಿಥ್ಯೆಯಾದ ಅರ್ಥಗಳು, ಅಸತ್ಯವಾದ ಪದಾರ್ಥಗಳು ಸತ್ಯದಂತೆ ತೋರಿಸ್ಕೊಡ್ತಾ ಇದೆ. ಮಿಥ್ಯಾ ಅಂದರೆ ಅದುವೇ ಇರೋ ಹಾಗೆ ತೋರುತ್ತೆ, ಅದರ ಯಥಾರ್ಥ ಜ್ಞಾನದಿಂದ ಹೋಗ್ಬಿಡುತ್ತೆ, ಅದುವೇ ಮಿಥ್ಯೆ ಅಂತ ಹೇಳುವಂಥದ್ದು. ಪ್ರತೀಯಮಾನತ್ವೇ ಸತಿ ವಸ್ತು ಯಾಥಾತ್ಮ್ಯ ಜ್ಞಾನ ನಿವರ್ತನ ಯಾವುದಕ್ಕಾಗುತ್ತೋ ಅದಕ್ಕೆ ಮಿಥ್ಯಾ ಅಂತ ಹೆಸರು. ಅದಕ್ಕೆ ವಸ್ತುವಿನ ಯಾಥಾತ್ಮ ಜ್ಞಾನದಿಂದ ನಿವರ್ತ್ಯವಾಗಬೇಕು. ಪ್ರತೀಯಮಾನತ್ವೇ ಸತಿ ವಸ್ತು ಯಾಥಾತ್ಮ್ಯ ಜ್ಞಾನ ನಿವರ್ತ್ಯಂ, ಅದುವೇ ಮಿಥ್ಯಾ ಅನ್ನೋದಕ್ಕೆ ಅರ್ಥ ಕಂಡು ಬರ್ತಾ ಇದೆ. ಆ ಪದಾರ್ಥದ ಸರಿಯಾದ ಜ್ಞಾನದಿಂದ ಹೋಗುತ್ತೆ. ಸರ್ಪ, ರಜ್ಜು ಸರ್ಪ ಥರ ಸರ್ಪವು ಇರೋ ಹಾಗೆ ಕಂಡು ಬರುತ್ತೆ, ಅದರ ಯಥಾರ್ಥ ಜ್ಞಾನ ಇದು ರಜ್ಜು ಅಂತ ತಿಳಿದಾಗ ಅದು ಹೋಗ್ಬಿಡುತ್ತೆ, ಅದುವೇ ಮಿಥ್ಯೆ ಅಂತ ಹೇಳೋದು. ಹಾಗೆ ಈ ಮಿಥ್ಯೆ ಪ್ರಪಂಚವೆಲ್ಲ ಮಿಥ್ಯೆ. ಈ ಮಿಥ್ಯಾದ ಪದಾರ್ಥಗಳನ್ನೆಲ್ಲ ತೋರಿಸ್ಕೊಂಡು ಸತ್ಯಾದಂತೆ ತೋರಿಸ್ತಾ ಇದೆ. ಅವುಗಳಂತೆ ಬ್ರಹ್ಮನಿಗೆ ಲೀಲಾರೂಪವಾದ ವ್ಯವಹಾರಗಳನ್ನು ಮಾಡ್ತಿರೋ ಕಾರಣ ಲೀಲಾರಸ ಇದೆ, ಲೋಕವತ್ತು ಲೀಲಾ ಕೈವಲ್ಯಂ ಅಂತ ಬ್ರಹ್ಮಸೂತ್ರಕಾರರು ಹೇಳಿದ್ದಾರೆ. ಆ ವ್ಯವಹಾರಗಳನ್ನೆಲ್ಲ ಮಾಡ್ತಿರೋದ್ರಿಂದ ಈ ಮಾಯೆ ಅವಿದ್ಯೆಯಾಗಿಯೇ ಯಾಕೆ ಆಗಬಾರ್ದು? ಅದು ಕೂಡ ಅವಿದ್ಯೆ ಆಗುತ್ತೆ. ಅವಿದ್ಯೆಯ ಕಾರ್ಯವನ್ನೇ ಮಾಡ್ತಾ ಇದೆ ತಾನೇ ಇದು. ಆದ್ದರಿಂದ ಎರಡೂ ಒಂದೇ ಆಯ್ತು ಅಲ್ಲಿಗೆ. ಬ್ರಹ್ಮನಿಗೂ ಇದು ಮಿಥ್ಯಾದ ಪದಾರ್ಥಗಳನ್ನು ತೋರಿಸ್ತಾ ಇರೋದ್ರಿಂದ ಇದು ಅವಿದ್ಯೆಯೇ ಆಯಿತು. ಆದ್ದರಿಂದ ಇತರಥ ಅನುಚ್ಛೇದನೀಯ ಸ್ಯಾತ್. ಹೀಗಿಲ್ಲದೆ ಹೋದರೆ ಈ ವಿಚಿತ್ರವಾದ ದರ್ಶನವನ್ನು ಮಾಡಿಸುತ್ತೆ, ದುಃಖಾದಿ ಉಂಟು ಮಾಡೋದಿಲ್ಲ ಅಂತ ಹೇಳಿದ್ರೆ ಮಾಯೆ ಇಂದ್ರಜಾಲದಂತೆ ವಿಚಿತ್ರವಾದ ದರ್ಶನ ಮಾಡಿಸುತ್ತೆ, ಪ್ರಪಂಚ ಎಲ್ಲ ತೋರಿಸ್ತಿದೆ, ಆದರೆ ದುಃಖ ಉಂಟು ಮಾಡಲ್ಲ. ಜೀವರಲ್ಲಿ ಮಾತ್ರವೇ ದುಃಖ ಇರೋದು ಅವಿದ್ಯೆಯಿಂದ. ಅಂದರೆ ಅವಿದ್ಯೆ ದುಃಖಕ್ಕೆ ಕಾರಣ, ಈ ಅವಿದ್ಯೆ ಬ್ರಹ್ಮನಲ್ಲಿ ಇಲ್ಲ. ಆದ್ದರಿಂದ ಅದು ನಿತ್ಯ ನಿರ್ದುಷ್ಟವಾದದು ಅಂತ ಹೇಳಿದ್ರೆ
ಈ ಮಾಯೆಯನ್ನು ಹೋಗಿಸ್ಬೇಕೋ ಬೇಡವೋ, ದೋಷವೇ ಇಲ್ಲವೇ ಅಂತ ಕೇಳ್ತೀವಿ. ಇದು ಅದು ದುಃಖ ಉಂಟು ಮಾಡದೇ ಇರಲಿ, ಜೀವನಲ್ಲಿ ಅವಿದ್ಯೆ ಇದೆ, ಅವನಿಗೆ ದುಃಖ ಉಂಟು ಮಾಡ್ತಿದೆ ಪ್ರಪಂಚ ಎಲ್ಲ ತೋರಿಸಿ, ಬ್ರಹ್ಮನಿಗೆ ಮಾಯೆಯನ್ನು ಇಟ್ಕೊಂಡಿದೆ. ಈ ಮಾಯೆ ಇವಾಗ ಜೀವನಿಗೆ ಅವಿದ್ಯೆ ಹೋಗಬೇಕು, ಈ ಬ್ರಹ್ಮನಲ್ಲಿ ಆ ಮಾಯೆ ಇದೆಯಲ್ಲ ಇದು ದೋಷವೋ ಇಲ್ಲವೋ ಅಂತ ಕೇಳ್ತೀವಿ. ಇದು ಹೋಗಿಸ್ಬೇಕಾದ ಬೇಡವೆ? ಹೋಗಿಸ್ಬೇಕಾದ್ದು ಅಂದರೆ ದೋಷ ಆಯ್ತು ಅಲ್ಲಿಗೆ, ತ್ಯಾಜ್ಯ ಕೋಟಿಯಲ್ಲಿ ಸೇರದೇ ಇರಬೇಕು. ಆವಾಗ ಇವನಿಗೇನು ಅದು ದುಃಖ ಉಂಟು ಮಾಡಲ್ಲ, ಯಾಕೆ ಅಂದರೆ ಬ್ರಹ್ಮನಿಗೆ ದೋಷವಿಲ್ಲ, ಆದ್ದರಿಂದ ಮಾಯೆಯಿಂದ ಅವನಿಗೆ ದೋಷ ಬರೋದಿಲ್ಲ ಅಂತ ಹೇಳಿದ್ರೆ ಆವಾಗ ಅದನ್ನು ಯಾಕೆ ನೀವು ತ್ಯಾಗ ಮಾಡಬೇಕು? ಅದಿರ್ಬೇಕು, ಇದ್ರೂ ಏನು ದೋಷವಿಲ್ವಲ್ಲ ಅಂತ ಹೇಳಿದ್ರೆ ದುಃಖಕ್ಕೆ ಕಾರಣವೇ ತ್ಯಾಜ್ಯ. ಮಾಯೆ ದುಃಖಕ್ಕೆ ಕಾರಣ ಅಲ್ಲ ಅಂದರೆ ಮಾಯಾಮೇತಾಂತರಂತಿ ಮೊದಲಾದ ವಾಕ್ಯಗಳಲ್ಲಿ ಮಾಯೆ ತ್ಯಾಜ್ಯವಾಗಿ ಹೇಳಿದ್ರು ತಪ್ಪಾಗುತ್ತೆ. ಆವಾಗ ಅದನ್ನು ಬಿಡಬೇಕಾಗಿಲ್ಲ ಅಂತ ಹೇಳಿದ್ರೆ ಬ್ರಹ್ಮನಿಗೆ ಎಂದೆಂದೂ ಮಾಯೆ ಸುತ್ತಕೊಂಡೇ ಇರುತ್ತೆ, ಹೋಗೋದೇ ಇಲ್ಲ ಅದು. ಆದ್ದರಿಂದ ಇದು ಮಾಯೆಯನ್ನು ತಳ್ಳಿ ಹಾಕಬೇಕು, ತ್ಯಾಗ ಮಾಡಬೇಕು, ಮಾಯೆಯಿಂದ ಬಿಡಿಸ್ಕೊಳ್ಬೇಕು ಅಂತ ಶ್ರುತಿ ಸ್ಪಷ್ಟವಾಗಿ ಹೇಳಿದೆ. ಆದ್ದರಿಂದಲೇ ತ್ಯಾಜ್ಯವಾದ ಅವಿದ್ಯೆ ಅನ್ನೋದೇ ಮಾಯೆ ಅಂತ ಹೇಳಬೇಕು. ಎರಡು ಬೇರೆ ಬೇರೆ ಅಲ್ಲ, ಒಂದೇ ಎರಡು ಕೂಡ. ಅವಿದ್ಯೆ ಮಾಯೆ ಅನ್ನೋ ವಿಭಾಗವೇ ಸರಿ ಇಲ್ಲ ಅಂತ ಹೇಳ್ತಾರೆ. ಈ ವಿಭಾಗವನ್ನೇ ಮಾಡೋಕ್ಕಾಗೋದಿಲ್ಲ ನೀವು. ಯಾಕೆ ಅಂದರೆ ಎರಡು ಒಂದೇ ಆಯ್ತು ಅಲ್ಲಿಗೆ. ಯಾಕೆ ಅಂದರೆ ನೀವು ದುಃಖಕ್ಕೆ ಅವಿದ್ಯೆ ಕಾರಣ, ಅದು ತ್ಯಾಜ್ಯ ಅಂದರೆ ಇದು ತ್ಯಾಜ್ಯ ಅಲ್ಲ ಅಂದರೆ ಮಾಯೆ ತ್ಯಾಜ್ಯ ಅಂತ ಶ್ರುತಿ ಹೇಳುತ್ತೆ. ಮಾಯಾಮೇತ ಮಾಮೇವಯೇ ಪ್ರಪದ್ಯಂತೆ ಮಾಯಾಂ ತರಂತಿ ಅಂದರೆ ಅದು ತರಣ ಮಾಡಬೇಕು, ಅದನ್ನು ತಪ್ಪಿಸ್ಕೊಳ್ಬೇಕು ಅಂತ ತಾನೇ ಶ್ರುತಿ ಹೇಳಿರೋದು. ಆದ್ದರಿಂದ ಇದು ಎರಡು ಒಂದೇ ಅಂತಲೇ ಅರ್ಥ ಮಾಡಬೇಕೇ ಹೊರತು ಬೇರೆ ಬೇರೆ ಅಂತ ಅರ್ಥ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಹೇಳ್ತಾರೆ. ಆ ವಿಭಾಗವನ್ನು ಹೇಳೋದು ನೀವು ಸರಿ ಇಲ್ಲ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಬ್ರಹ್ಮನಿಗೆ ದೋಷ ಹೇಳೋಕ್ಕೆ ಯಾರಿಗೂ ಇಷ್ಟವಿಲ್ಲ, ಅದನ್ನು ತಪ್ಪಿಸೋದಕ್ಕೆ ವಿಧವಾದ ರೀತಿಯಲ್ಲಿ ಅರ್ಥ ಮಾಡಬೇಕು. ತಾತ್ಪರ್ಯವನ್ನು ಬ್ರಹ್ಮ ಒಂದೇ ಸತ್ಯ, ಜಗತ್ತು ಮಿಥ್ಯೆ ಅಂತ ಒಪ್ಕೊಂಡು ಬಿಟ್ರೆ ಅದನ್ನು ಸಾಧಿಸೋಕ್ಕೆ ಶ್ರುತಿ ಪ್ರಮಾಣಗಳಿಗೆ ಅದಕ್ಕೆ ಅನುಗುಣವಾಗಿ ಅರ್ಥ ಮಾಡಬೇಕು. ಬ್ರಹ್ಮನಿಗೆ ದೋಷವೂ ಇರಬಾರ್ದು, ಆದರೆ ದೋಷ ಇದೆ, ಪ್ರಪಂಚ ಕಂಡು ಬರ್ತಾ ಇದೆ. ಈ ದೋಷ ಎಲ್ಲಿದೆ ಅನ್ನೋದೇ ದೊಡ್ಡ ಪ್ರಶ್ನೆ. ಆ ದೋಷ ಯಾವ ರೀತಿಯಲ್ಲಿದೆ, ಎಲ್ಲಿದೆ, ಸುಖ ದುಃಖಗಳ ಅನುಭವ ಎಲ್ಲ ಇದೆ, ಇದೆಲ್ಲ ದೋಷ. ಇದು ಬ್ರಹ್ಮನಿಗಿಲ್ಲ, ಜೀವನಿಗೆ ಮಾತ್ರ ಇದೆ. ಅದನ್ನು ಎರಡು ವಿಧವಾದ ದೋಷ ಇದೆ, ಒಂದು ಮಾಯೆ, ಇನ್ನೊಂದು ಅವಿದ್ಯೆ. ಈ ರೀತಿ ವಿಭಾಗ ಮಾಡಿ ನಿರೂಪಣೆ ಮಾಡೋಕ್ಕೆ ಪ್ರಯತ್ನ ಪಡೋದು. ಆದ್ದರಿಂದ ಆ ಒಂದು ವಾದವು ಕೂಡ ಸರಿ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬ್ರಹ್ಮಣ ಅವಿದ್ಯಾಶ್ರಯತ್ವ ಅನುಪತ್ತಿಂ ಪರಿಜಿಹೀರ್ಷು ಕಶ್ಚಿತ್ ಮಾಯಾವಿದ್ಯಾ ವಿಭಾಗ ಆಶ್ರಯತೆ. ಬ್ರಹ್ಮನಿಗೆ ಅವಿದ್ಯೆ ಅನ್ನೋದನ್ನು ತಪ್ಪಿಸೋಕ್ಕೆ, ಅವಿದ್ಯೆ ಅನ್ನೋದು ಜೀವನಿಗೆ, ಬ್ರಹ್ಮನಿಗೆ ಮಾಯೆ ಅಂತ ಬೇರೆ ಒಂದನ್ನು ಹೇಳಿದ್ರು. ಎರಡೂ ಕೂಡ ಮಿಥ್ಯೆಯೇ, ಯಾವುದು ಸತ್ಯವಿಲ್ಲ, ಇಲ್ಲಿ ಪರಮಾರ್ಥವಿಲ್ಲ. ಅದನ್ನು ಇಲ್ಲಿ ತಳ್ಳಿ ಹಾಕ್ತಾರೆ. ನಿರ್ದೋಷ ಶ್ರುತ್ಯವಾದ ಪ್ರಣೈಭಿಹಿ ಬ್ರಹ್ಮಣ ನಿರ್ದೋಷದ ಪ್ರತಿಪಾದಕಾನಾಂ ನಿರವದ್ಯಂ ಇತ್ಯಾದಿ ಶ್ರುತೀನಾಂ ಅಬಾಧೆ ಯಥಾಶ್ರುತಾರ್ಥಸ್ಯ ಬಾಧಾಭಾವೇ ಪ್ರಣೈಭಿಃ ವಿಶ್ವಾಸದ್ಭಿಃ ತಾದೃಶ ಶ್ರುತೇಃ ಯಥಾ ಬಾಧಃ ನ ಸ್ಯಾತ್ ತಥಾ ನಿರ್ವಾಹ್ಯಂ ಇಚ್ಛದ್ಭಿಃ ಕೈಶ್ಚಿತ್ ಉದಿತಃ ಕಥಿತಃ. ಇದಕ್ಕೆ ಬಾಧೆ ಇಲ್ಲದೆ ಇರೋ ಹಾಗೆ ಹೇಗೆ ಅರ್ಥ ಮಾಡಬೇಕು, ದೋಷವಿಲ್ಲದೆ ಇರೋ ಹಾಗೆ ಅರ್ಥ ಮಾಡಬೇಕಾದ್ರೆ ಒಂದು ಹೊಸದಾಗಿ ಇನ್ನೊಂದು ಕಲ್ಪನೆ ಮಾಡಬೇಕು. ಬ್ರಹ್ಮನಿಗೆ ಮುಚ್ಚಿರೋದು ಆವರಣ ಬೇರೆ, ಜೀವಾತ್ಮನದು ಬೇರೆ ಅಂತ ಕಲ್ಪನೆ ಮಾಡಿ ಈ ರೀತಿ ನಿರ್ವಾಹ ಮಾಡ್ತೀವಿ ಅಂತ ಹೇಳ್ತಾರೆ. ಬ್ರಹ್ಮ ಜೀವ ಅನುಬಂಧಿ, ಬ್ರಹ್ಮನ ಅನುಬಂಧಿ ಮಾಯಾ, ಜೀವಾನುಬಂಧಿ ಅವಿದ್ಯ. ಇತಿ ಮಾಯಾ ವಿದ್ಯಾ ವಿಭಾಗೋಪಿ ಅಫಲಃ. ಇದೆಲ್ಲ ಪ್ರಯತ್ನಗಳು ನೀವು ಮಾಡೋದು ವ್ಯರ್ಥ. ಯಾಕೆಂದರೆ ಮಾಯೆಯೇ ಅವಿದ್ಯೆ ಅಂತ ಒಪ್ಕೊಳ್ಬೇಕು, ಆ ಕಡೆಯಲ್ಲಿ ಒಪ್ಕೊಳ್ಬೇಕು ಅಂತ ಹೇಳ್ತಾರೆ. ಮಾಯಾ ಪರಮೋಹನಾರ್ಥ, ಬೇರೆಯವರಿಗೆ ಮೋಹ ಉಂಟು ಮಾಡೋದೇ ಮಾಯಾ ಅಂತ ಹೇಳೋದು ಇಲ್ಲಿ. ಆದ್ದರಿಂದ ಇನ್ನೊಬ್ಬರಿಗೆ ಮೋಹವನ್ನು ಉಂಟು ಮಾಡೋದು. ಅಸ್ಮಿನ್ ಶಾಸ್ತ್ರೇ ಕಥ್ಯತೆ ಇತಿ ಅಧ್ಯಾಹಾರ್ಯ, ಇಲ್ಲಿ ಹಾಗೆಯೇ ಹೇಳಲ್ಪಟ್ಟಿದೆ. ಅಸ್ತು ತೇಷಾಂ ಮೋಹಜನನಿ ಮಾಯಾ ಪರೇಷಾಂ ಮೋಹಜನನಿ ಬ್ರಹ್ಮಗತಾ ಮಾಯಾ ಜೀವಾನ್ ಮೋಹಯತಿ ಜೀವಾಸ್ತು ಮುಗ್ಧಾಃ ಅವಿದ್ಯಾಯಾಃ ಆಶ್ರಯಾಃ ಇತಿ ಬ್ರಹ್ಮಣಃ ನಿರವದ್ಯಂ ಜಾತಮೇವ. ಅವರು ವಾದ ಮಾಡ್ತಾರೆ, ಹೌದು ಪರಮೋಹನಾರ್ಥವೇ ಮಾಯೆ ಇರೋದು, ಜೀವಾತ್ಮರುಗಳಿಗೆ ಮೋಹ ಉಂಟು ಮಾಡ್ತಿದೆ ಮಾಯೆ, ಅವ್ರಿಗೆ ತಾನೇ ದುಃಖ ಉಂಟಾಗೋದು, ಬ್ರಹ್ಮನಿಗೆ ಏನೂ ಉಂಟಾಗಿಲ್ಲ ಅಂತ ಹೇಳಿದ್ರೆ ಮಿಥ್ಯಾರ್ಥ ಅನಿತ್ಯಾದಿನ ಮಿಥ್ಯಾರ್ಥಾನ್ ಮಿಥ್ಯಾಭೂತಾನ್ ಅರ್ಥಾನ್ ದರ್ಶಯಿತ್ವಾ ಜೀವೇಭ್ಯಃ ಪ್ರದರ್ಶ್ಯ ತೈಃ ತಾದೃಶೈಃ ಮಿಥ್ಯಾರ್ಥದರ್ಶಿಭಿಃ ಜೀವೈಃ ಸಹ
ತಾದೃಶಂ ಮಿಥ್ಯಾಭೂತಂ ವಿಹರಣಮಪಿ ಲೀಲಾಮಪಿ ಭಾವಯಂತಿ ಬ್ರಹ್ಮ ಸಂಪಾದಯಂತಿ ಅವಿದ್ಯಾ ಮಾಯಾ ಏವ ಸ್ಯಾತ್. ಅವಿದ್ಯೆ ಅವಿದ್ಯಾರೂಪ ಏವ ಕಥಂ ನ ಸ್ಯಾತ್. ಯಾಕೆ ಅಂದರೆ ಈ ಮಿಥ್ಯೆಯಾದ ಪದಾರ್ಥಗಳನ್ನು ಜೀವರುಗಳಿಗೆಲ್ಲ ತೋರಿಸಿ ಆ ಮಿಥ್ಯಾ ದರ್ಶನದಿಂದ ಜೀವರ ಜೊತೆ ಲೀಲೆಯನ್ನು ಅನುಭವಿಸ್ತಿದೆ. ಮಿಥ್ಯೆಯಾದ ಲೀಲೆಯನ್ನು ಬ್ರಹ್ಮ ಅನುಭವಿಸಿದೆ ಅಂತ ಹೇಳಿದ್ರೆ ಈ ಅನುಭವವು ಕೂಡ ಅವಿದ್ಯೆ ತಾನೇ ಹೇಳಬೇಕಾವಾಗ. ಅದಕ್ಕಿನ್ನೇನು ಅರ್ಥ ಹೇಳಕ್ಕೆ ಸಾಧ್ಯ ಅಂತ ಕೇಳ್ತಾರೆ ಇಲ್ಲಿ. ತಾದೃಶೈ ಮಿಥ್ಯಾರ್ಥದರ್ಶಿಭಿ, ಪ್ರಪಂಚವೆಲ್ಲ ಮಿಥ್ಯೆ, ಇದನ್ನೆಲ್ಲ ಜೀವರಿಗೆ ತೋರಿಸ್ತಾ ಇದೆ ಮಾಯೆ. ಆ ಜೀವರುಗಳ ಜೊತೆ ತಾದೃಶಂ ವಿಹರಣಮಪಿ ಮಿಥ್ಯಾಭೂತಂ ಲೀಲಾಮಪಿ, ಮಿಥ್ಯಾಭೂತವಾದ ಲೀಲಾರಸವನ್ನು ಅನುಭವಿಸ್ತಿದೆ. ಬ್ರಹ್ಮಣ ಸಂಪಾದೆಯಂತಿ, ಈಗ ಉಂಟು ಮಾಡುವಂತಹ ಮಾಯೆ ಅವರಿಗೆಲ್ಲ ಪ್ರಪಂಚ ಮಿಥ್ಯೆಯನ್ನು ತೋರಿಸಿ ಇವನಿಗೂ ಆ ಮಿಥ್ಯೆಯಾದ ಲೀಲೆಯನ್ನೆಲ್ಲ ಉಂಟು ಮಾಡ್ತಿದೆ ಅಂತ ಹೇಳ್ತಿರಲ್ಲ ಮಾಯಾ, ಇದು ಮಾತ್ರ ವಿದ್ಯೆಯೇ ಅಂತ ಕೇಳ್ತಾರೆ. ಇದು ವಿದ್ಯೆ ಅಂತ ಹೇಳಕ್ಕೆ ಸಾಧ್ಯವೇ? ಇದು ಮಿಥ್ಯಾಭೂತವಾದ ಈ ರೀತಿ ಲೀಲೆ ತೋರಿಸೋದು ವಿದ್ಯೆ ಅಂತ ಹೇಳೋಕ್ಕಾಗುತ್ತೆ? ಇದು ಅವಿದ್ಯೆಯೇ ಆಗುತ್ತೆ ಅವಾಗ. ಆದ್ದರಿಂದ ಇದು ಅವಿದ್ಯೆಗೂ ಮಾಯಾಗೂ ಏನು ವ್ಯತ್ಯಾಸವಿಲ್ಲ. ಆಗ ಮಾಯೆಯ ಮೋಹಿತೈ ಜೀವೈ ಸಹ ವಿಹರಣಂ ಈ ಸೃಷ್ಟೇ ಉದ್ದೇಶ ಲೋಕವತ್ತು ಲೀಲಾ ಕೈವಲ್ಯಂ ಇತ್ಯುಕ್ತಂ. ಏವಂ ಯದಿ ಲೀಲಾ ಕರ್ತವ್ಯ ಬ್ರಹ್ಮಣೋಪಿ ಮಿಥ್ಯಾಭೂತ ದರ್ಶನಂ ಅವಶ್ಯಕಂ. ಪೂರ್ವ ಪಕ್ಷಿ ಹೇಳ್ತಾನೆ, ಲೋಕವತ್ತು ಲೀಲಾ ಕೈವಲ್ಯಂ, ಲೋಕವು ಕೇವಲ ಅವನ ಲೀಲಾ ಕಾರ್ಯ ಅಷ್ಟೇನೆ, ಸೃಷ್ಟಿ ಎಲ್ಲ ಅವನ ಲೀಲಾ ಕಾರ್ಯ ಅಂತ ಶ್ರುತಿ ಅದು ಹೇಳಿದ್ರು. ಬ್ರಹ್ಮಸೂತ್ರಕಾರರು ಅದನ್ನು ಸ್ಥಾಪನೆ ಮಾಡಿದ್ರು. ಆದ್ದರಿಂದ ಈ ರೀತಿ ಲೀಲೆ ಉಂಟಾಗಬೇಕಾದ್ರೆ ಬ್ರಹ್ಮನಿಗೆ ಮಿಥ್ಯಾಭೂತವಾದ ದರ್ಶನ ಅವನಿಗೂ ಆಗಬೇಕಲ್ಲ, ಆದ್ರೇ ಲೀಲ ಉಂಟಾಗುವುದು. ಲೋಕೇತು ಮಾಯಾವಿನಃ ಪುರುಷಾಃ ಮಿಥ್ಯಾರ್ಥಾನಿ ಇತರೇಭ್ಯಃ ಏವ ಪ್ರದರ್ಶಯಂತಿ ನತು ಸ್ವಯಂ ತತ್ಪಶ್ಯೇಯುಃ. ಬ್ರಹ್ಮ ಈ ಮಾಯೆಯಿಂದ ಜೀವಾತ್ಮಗಳಿಗೆ ಎಲ್ಲ ಮಾಯೆ ಉಂಟು ಮಾಡಿ, ಮೋಹ ಉಂಟು ಮಾಡಿ ಲೀಲಾರಸ ಅನುಭವಿಸ್ಬೇಕಾದ್ರೆ ಅವರಿಗೆ ಉಂಟು ಮಾಡೋಕ್ಕೆ ಹೊರತು ತನಗೇ ಉಂಟು ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಮಾಯೆ ಅನ್ನೋದು ಇನ್ನೊಬ್ಬರಿಗೆ ಮೋಹ ಉಂಟು ಮಾಡಬೇಕು ಹೊರತು ತನಗೆ ಮೋಹ ಉಂಟು ಮಾಡೋದಿಲ್ಲ. ಆದರೆ ಇಲ್ಲಿ ಬ್ರಹ್ಮನಿಗೆ ಉಂಟು ಮಾಡಿದೆ, ಮಾಯೆ ಬ್ರಹ್ಮನನ್ನೇ ಮುಚ್ಚಿಕೊಂಡಿದೆ. ಬ್ರಹ್ಮ ಯದಿ ಸ್ವಯಮಪಿ ಮಿಥ್ಯಾಭೂತಾನ್ ಅರ್ಥಾನ್ ಪಶ್ಯೇತ್, ತಾನೂ ಈ ಮಿಥ್ಯವಾದ ಪದಾರ್ಥಗಳನ್ನು ನೋಡ್ತಾ ಇದ್ರೆ ತರ್ಹಿ ಭ್ರಾಂತಿ ದರ್ಶನಾತ್ ಮಾಯಾ ವಿದ್ಯಾ ವಿಭಾಗೋ ನಿರರ್ಥಕಃ. ಅವನಿಗೂ ಭ್ರಾಂತಿ ದರ್ಶನ ಆಗ್ತಾ ಇದೆ ಬ್ರಹ್ಮನಿಗೆ, ಈ ವಿಭಾಗವೇ ವ್ಯರ್ಥ. ಆದ್ದರಿಂದ ಅಫಲಃ ಇತ್ಯುಕ್ತ, ಅಫಲ ಅಂತ ಹೇಳುದು. ಆದ್ದರಿಂದ ಇಲ್ಲಿ ಅವರು ಪ್ರಶ್ನೆ ಮಾಡ್ತಾರೆ, ಜೀವಾಸ್ತು ಭ್ರಾಂತಃ, ಜೀವರಿಗೆಲ್ಲ ಭ್ರಾಂತಿ ಇದೆ, ಬ್ರಹ್ಮತುನ ಭ್ರಾಂತಂ. ಅದಕ್ಕೊಂದು ಉದಾಹರಣೆಯನ್ನು ಕೊಟ್ಟರು, ದೃಷ್ಟಾಂತವನ್ನು ಕೊಡ್ತಾರೆ. ಬ್ರಹ್ಮನಿಗೇನು ಆಗೋದಿಲ್ಲ ಅಂತ, ಭ್ರಾಂತಿ ಇರೋದಿಲ್ಲ. ಯಾಕೆ ಅಂದರೆ ಯಥಾವ ಏಕಃ ಚಂದ್ರಃ ಇತಿ ಜ್ಞಾನವತಾಮಪಿ ಅಂಗುಲ್ಯವಷ್ಟಂಭಾದಿನ ದ್ವಿಚಂದ್ರ ದರ್ಶನಂ ಭವತಿ ಅಥಾಪಿ ದ್ರಷ್ಟು ಭೀತ್ಯಾದಿಕಂ ನ ಭವತಿ ತತ್ವತೆ ಮಿಥ್ಯಾತ್ವೇನೈವ ಜಗದ್ದರ್ಶನಂ ಬ್ರಹ್ಮಣಃ. ಕಣ್ಣನ್ನು ಬೆರಳಿನಿಂದ ಮುಚ್ಚಿಕೊಂಡ್ರೆ, ಚುಚ್ಚಿದ್ರೆ ಎರಡೆರಡು ಪದಾರ್ಥ ಕಾಣುತ್ತೆ. ಎಲ್ಲ ಎರಡು ಚಂದ್ರವನ್ನು ನೋಡ್ತಾ ಇದ್ದಾನು, ಅವನಿಗೆ ಒಂದೇ ಚಂದ್ರ ಇರೋದು ಅಂತ ಗೊತ್ತು. ಆದರೆ ಕಣ್ಣನ್ನು ಮುಚ್ಚಿಕೊಂಡು ಎರಡು ಚಂದ್ರ ಇದೆ ಅಂತ ನೋಡ್ತಿದ್ರು, ಅವನಿಗೆ ಭಯ ಆಗೋದಿಲ್ಲ. ಎಲ್ಲ ಎರಡೆರಡು ಪದಾರ್ಥ ನೋಡಿದ್ರೆ ಯಾರಿಗಾದ್ರೂ ಭಯ ಆಗುತ್ತೋ ಇಲ್ವೋ? ಏನೋ ದೋಷ ಬಂದ್ಬಿಟ್ಟಿದೆ, ಕಣ್ಣಲ್ಲಿ ಏನೋ ಆಗ್ಬಿಟ್ಟಿದೆ ಅಂತ ಡಾಕ್ಟರ್ ಹತ್ರ ಓಡಿ ಹೋಗ್ತಾರೆ ತಕ್ಷಣ ಭಯವಾಗಿ. ಆದರೆ ಇವನಿಗೆ ಎಲ್ಲ ಗೊತ್ತು, ಸತ್ಯ ಇದೆಲ್ಲ ಏನು ಇಲ್ಲ, ಎರಡೆರಡು ಇಲ್ಲ ಅನ್ನೋದು ಗೊತ್ತಿದೆ. ಆದರೂ ಕಣ್ಣನ್ನು ಚುಚ್ಚಿಕೊಂಡ್ರೆ ಎರಡೆರಡು ಪದಾರ್ಥ ಕಾಣ್ತಿದ್ರು, ಭಯ ಆಗೋದಿಲ್ಲ, ಅದರ ಒಂದು ಕಾರ್ಯ ಆಗೋದಿಲ್ವಲ್ಲ ಅವನು. ಹಾಗೆ ಬ್ರಹ್ಮನಿಗೂ ಕೂಡ ಮೋಹ ಆಗೋದಿಲ್ಲ. ಎಲ್ಲರಿಗೂ ಜೀವರಿಗೆಲ್ಲ ಅವನು ಮಾಯೆ ವ್ಯಾಮೋಹಗೊಳಿಸ್ತಾ ಇದ್ರು, ಬ್ರಹ್ಮನಿಗೆ ವ್ಯಾಮೋಹ ಉಂಟಾಗಬಾರ್ದಲ್ಲ. ಆದ್ದರಿಂದ ಅಂತ ಇಲ್ಲಿ ಉದಾಹರಣೆಯಲ್ಲಿ ದೃಷ್ಟಾಂತ, ಜೀವಸ್ಯತು ಸತ್ಯತ್ವೇನ ಜಗದ್ದರ್ಶನಂ ಇತ್ಯಸ್ತಿ ಮಹಾನ್ ವಿಶೇಷ ಇತಿ ಬ್ರಹ್ಮಣೋ ನ ಅವಿದ್ಯಾ ಕಿಂತು ಮಾಯೈವ ಇತಿ ಚ ಇತ್ಯತ್ರ ಆಹ. ಅವನಿಗೆ ಜೀವನಿಗೆ ನಿಜ ಅಂತ ಅಂದ್ಕೊಂಡ್ಬಿಟ್ಟಿದ್ದಾನೆ, ಎಲ್ಲ ಪದಾರ್ಥ ಪ್ರಪಂಚ ಎಲ್ಲ ಇರೋದು. ಆದರೆ ಬ್ರಹ್ಮನಿಗೆ ಗೊತ್ತು ಅದು ನಿಜ ಅಲ್ಲ ಅಂತ ಹೇಳಿ. ಆದ್ದರಿಂದ ಅವನಿಗೇನು ಭಯ ದೋಷ ಆಗೋದಿಲ್ಲ. ಅಂದರೆ ಏತಾದೃತ ದರ್ಶನಂ ನ ದೋಷ, ಈ ರೀತಿ ಮಿಥ್ಯೆಯಾದ ಪ್ರಪಂಚವನ್ನು ನೋಡಿದ್ರು ದೋಷ ಇಲ್ಲ ಅಂತ ಹೇಳಿದ್ರೆ ಆಗ ಸಾ ಮಾಯ ಅನುಚ್ಛೇದನೀಯ ಸ್ಯಾತ್. ಯಾಕೆ ನೀವು ನಿವೃತ್ತಿ ಮಾಡಬೇಕು, ಯಾಕೆ ನಿವೃತ್ತಿ ಮಾಡಬೇಕು ಅಂತ ಪ್ರಶ್ನೆ ಮಾಡ್ತೀವಿ. ಮಾಯೆಯನ್ನು ಯಾಕೆ ನಿವೃತ್ತಿ ಮಾಡಬೇಕು? ಅವಾಗ ಇದ್ಕೊಳ್ಳಿ ಬಿಡಿ, ಬ್ರಹ್ಮನಿಗೆ ಪರ್ಮನೆಂಟ್ ಆಗಿ ಯಾವಾಗಲೂ ಇರುತ್ತೆ, ಹಾಗೆಯೇ ನಿವೃತ್ತಿ ಯಾಕೆ ಮಾಡಬೇಕು? ಆದರೆ ಶಾಸ್ತ್ರ ಹೇಳುತ್ತೆ ಅದನ್ನು ನಿವೃತ್ತಿ ಮಾಡಬೇಕು ಅಂತ ಹೇಳಿದೆ. ಶಾಸ್ತ್ರವು ಮಾಯೆಯನ್ನು ಕಳ್ಕೊಳ್ಬೇಕು ಅಂತ ಹೇಳಿದೆ.
ಆದ್ದರಿಂದ ಭೂಯಶ್ಚಾಂತೆ ವಿಶ್ವಮಾಯಾ ನಿವೃತ್ತಿ ಶ್ವೇತಾಶ್ವತರ ಉಪನಿಷತ್. ಪೂರ್ಣವಾಗಿ ಎಲ್ಲ ನಾವು ನಿವೃತ್ತವಾಗಬೇಕು, ಅವನಿಗೆ ಮೋಕ್ಷ ಬರಬೇಕಾದ್ರೆ. ಭೂಯಶ್ಚಾಂತೆ ವಿಶ್ವಮಾಯಾ ನಿವೃತ್ತಿ ಸಕಲ ವಿಧ ಮಾಯಾಯ ಅಪಿ ನಿವೃತ್ತೇ ಅಭಿಧೀಯತೆ ಮಾಯಾಮೇತಾಂ ತರಂತಿತೆ, ಅದು ಹಾಗೆಯೇ. ಆದ್ದರಿಂದ ಅದು ನಿವೃತ್ತಿ ಯಾಕೆ ಮಾಡ್ಬೇಕು? ಅವಾಗ ನಿಮ್ಗೆ ದೋಷ ಇದ್ದವರು ನಿವೃತ್ತಿ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ. ಅದರಿಂದ ಇಲ್ಲಿ ಇವು ದೃಷ್ಟಾಂತವು ಸರಿ ಇಲ್ಲ ಅಂತ ತೋರಿಸ್ತಾರೆ. ದ್ವಿಚಂದ್ರ ದರ್ಶನಾದವು ಅಪಿ ಅಂಗುಲ್ಯವಷ್ಟಂಬ ದೋಷ ಏವ ಅವಿದ್ಯಮಾನ ವಸ್ತು ದರ್ಶನ ಹೇತುತ್ವಾತ್. ಎರಡೆರಡು ಕಣ್ಣು ಚಂದ್ರ ನೋಡೋದು ಕೂಡ ದೋಷವೇ. ಯಾಕೆ ಅಂದರೆ ಇಲ್ಲದೇ ಇರೋದನ್ನು ತೋರಿಸೋಕ್ಕೆ ಕಾರಣವಾಗಿದೆ ಅದು. ಆದ್ದರಿಂದ ಅದು ದೋಷವಾಯಿತು. ತದ್ವತ್ ಮಾಯಾ ಅಪಿ ಅವಿದ್ಯಮಾನ ಜಗದ್ದರ್ಶನ ಹೇತುತ್ವಾತ್ ದೋಷ ಏವ, ಇದು ದೋಷವೇ ಆಯ್ತು ಇಲ್ಲಿಗೆ. ಅತಶ್ಚ ಸ್ವವ್ಯತಿರಿಕ್ತ ಸರ್ವ ನಿವೃತ್ತಿರೇವ ಪರಮಪುರುಷಾರ್ಥ ಇತಿ ಬ್ರಹ್ಮಣಃ ಮಾಯಾ ಸಂಬಂಧೋಪಿ ದೋಷ ಏವ. ತನ್ನನ್ನು ಬಿಟ್ಟು ಮಿಕ್ಕಿದೆಲ್ಲ ನಿವೃತ್ತವಾಗಬೇಕು, ಅದುವೇ ತಾನೇ ಬ್ರಹ್ಮ ಒಂದೇ ಸತ್ಯ, ಮಿಕ್ಕಿದೆಲ್ಲ ಮಿಥ್ಯೆ. ಅದರಿಂದ ಮಿಕ್ಕಿದೆಲ್ಲವೂ ನಾಶವಾಗಬೇಕು, ಆಗಲೇ ಪರಮಪುರುಷಾರ್ಥ. ಅದರಿಂದ ಮಾಯಾ ಸಂಬಂಧವು ದೋಷವಾಯ್ತು ಅವಾಗ. ಅತಶ್ಚ ಘಟ್ಟ ಕುಟ್ಯಾಂ ಪ್ರಭಾತಂ, ಇದು ದೇಶಿಕರು ಹೇಳ್ತಾರೆ. ಬೇರೆ ಒಂದು ಶ್ಲೋಕದಲ್ಲಿ ಅಧಿಕ್ರಮ ಸರಾವಳಿಯೋ ಎಲ್ಲೋ ಬರುತ್ತೆ, ಘಟ್ಟ ಕುಟ್ಯಾಂ ಪ್ರಭಾತಂ ಅಂತ ಹೇಳಿ. ಏನಂದ್ರೆ ಒಂದು ಹಳ್ಳಿಯಲ್ಲಿ ಹೊರಗಡೆ ಒಂದು ಹಳ್ಳಿಗೆ ಎಂಟ್ರೆನ್ಸ್ ಒಂದು ದಾರಿ ಇದೆ, ಆ ದಾರಿಯಲ್ಲೇ ಎಲ್ಲ ಬರಬೇಕು ಹೋಗಬೇಕು. ಅದಕ್ಕೆ ಮುಖ್ಯವಾದ ದಾರಿ ಬರೋದಕ್ಕೆ ಹಳ್ಳಿ ಒಳಗಡೆ. ಆ ದಾರಿಯಲ್ಲಿ ಒಬ್ಬ ಸುಂಕ ಎಲ್ಲ ಟ್ಯಾಕ್ಸ್ ಕಲೆಕ್ಟರ್ ಕೂತ್ಕೊಂಡಿರ್ತಾನೆ ಕಲೆಕ್ಟ್ ಮಾಡೋದಕ್ಕೆ ಟ್ಯಾಕ್ಸನ್ನು. ಒಬ್ಬ ಏನು ಮಾಡ್ತಾನೆ, ಅದು ಹೇಗಾದ್ರೂ ತಪ್ಪಿಸ್ಕೊಳ್ಬೇಕು ಅಂತ ರಾತ್ರಿ ಎಲ್ಲ ಕತ್ಲೆಯಲ್ಲಿ ಯಾವ್ಯಾವುದೋ ಅಡ್ಡದಾರಿ ಈ ದಾರಿ ಆ ದಾರಿ ಎಲ್ಲ ಸುತ್ತಾಕೊಂಡು ಬೆಳಿಗ್ಗೆ ತನಕ, ಬೆಳಗಾದಾಗ ನೋಡಿದ್ರೆ ಆ ಸುಂಕ ಕಲೆಕ್ಟ್ ಮಾಡೋನ್ ಪಕ್ಕದಲ್ಲೇ ನಿಂತಿರ್ತಾನವನು, ಅಲ್ಲೇ ಬಂದು ಸೇರಿರ್ತಾನವನು. ಎಲ್ಲೆಲ್ಲೋ ಸುತ್ತಾಕೊಂಡು ಕತ್ಲಲ್ಲಿ ಅದ್ರ ಮುಂದೆನೇ ಬಂದಿರ್ತಾನೆ. ಘಟ್ಟ ಕುಟ್ಯಾಂ ಪ್ರಭಾತಂ ಅಂತ ಅಲ್ಲೇ ಬಂದು ಬೆಳಗಾದ ತಕ್ಷಣ ನೋಡಿದ್ರೆ ಆ ಜಾಗದಲ್ಲಿಯೇ ಇರ್ತಾನವನು. ಹೀಗಾಗುತ್ತೆ ನೀವು ಹೇಳೋದು ವಾದ ಇದು ಅಂತ ಹೇಳಿದ್ರು. ಎಲ್ಲ ಸುತ್ತಾಕೊಂಡು ಅವಿದ್ಯೆ ಮಾಯ ಎಲ್ಲ ಮಾಡಿದ್ರು ಕಡೆಯಲ್ಲಿ ಬ್ರಹ್ಮನಿಗೆ ಮಾಯಾ ಅವಿದ್ಯೆಯೇ ಉಳ್ಕೊಳ್ತು. ಅದನ್ನು ತಪ್ಪಿಸ್ಕೊಳ್ಬೇಕು. ಯಾವ ವಿಭಾಗ ಮಾಡಿದ್ರು ನಿಮಗೆ ನಿಮ್ಮ ಇಷ್ಟವಾದದ್ದು ಮಾಯಾ ವಿದ್ಯಾ ವಿಭಾಗ ಎಲ್ಲ ಫಲಿಸೋದಿಲ್ಲ ನಿಮಗೆ ಅಂತ ಇಲ್ಲಿ ಹೇಳ್ತಾರೆ. ಅದನ್ನು ಸ್ವಲ್ಪ ಬೇರೆ ಮತಗಳೆಲ್ಲ ಇಲ್ಲಿ ಹೇಳ್ತಾರೆ ಅದ್ರ ಬಗ್ಗೆ. ಕೆಲವು ಮತಗಳು ಪರೇಶಾಂ ಬ್ರಹ್ಮ ಇವ, ಅವರ ವಾದಗಳು ಕೆಲವು ಹೇಳ್ತಾರೆ ಇದರಲ್ಲಿ. ಇದನ್ನು ಇನ್ನೊಂದು ಸ್ವಲ್ಪ ಇದೆ ಇದರಲ್ಲಿ, ಅದನ್ನು ಮುಂದೆ ನೋಡೋಣ. ಈ ಬೇರೆ ಅದ್ವೈತ ಮತಗಳನ್ನೆಲ್ಲ ಹೇಳ್ತಾರೆ, ಮುಂದೆಯೂ ಇದೇ ವಿಷಯಗಳೇ ಬರುತ್ತೆ ಇನ್ನೊಂದೆರಡು ಶ್ಲೋಕಗಳಲ್ಲಿ. ಅವಿದ್ಯಾ ಮಿಥ್ಯಾ ಇದು ವಿಷಯವೇ ಬರುತ್ತೆ. ಮುಂದೆ ಇದನ್ನು ಮುಂದುವರಿಸೋಣ ಅಂತ ಹೇಳಿ ನಿಮಗೆ ನಿಲ್ಲಿಸ್ಕೊಳ್ತೇನೆ. ಯೋ ನಿತ್ಯಮಚ್ಯುತ ಪದಾಂಬುಜೈಕ್ಮರುಕ್ಮಂ ವ್ಯಾಮೋಹತಃ ತರಿತರಾಣಿ ನಾಯಮೇನೆ ಸ್ಮಗ್ರವರ್ಭಗವತವತ್ಸರೇ ಕಸಿಂಧೋ ರಾಮಾನುಜ ಚರಣೋ ಶರಣಂ ಪ್ರಪದ್ಯೆ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.